ಕರ್ತನಾದ ಯೇಸುವಿನ ಹೆಸರಲ್ಲಿ ಎಲ್ಲರಿಗೂ ನನ್ನ ವಂದನೆಗಳು. ನಾವು ಪ್ರಾರ್ಥನೆಯೊಂದಿಗೆ ಇವತ್ತಿನ ಪ್ರಕಟಣೆ ಪುಸ್ತಕದ ಮುಂದುವರೆದ ಭಾಗವನ್ನು ಧ್ಯಾನ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ ಸ್ವಾಮಿ. ಕರ್ತನೆ, ಒಳ್ಳೆಯ ಸಮಯಕ್ಕಾಗಿ ನಿನ್ನ ಸ್ತುತಿಸಿಕೊಂಡಾಡ್ತೇವೆ ರಾಜ್ಯ. ಕಳೆದ ಅನೇಕ ದಿವಸಗಳಿಂದ ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡುವಾಗಿ ನೀನು ನಮಗೆ ಕೊಟ್ಟಂಥ ಕೃಪೆಗಾಗಿ ದಯಗಾಗಿ ನಿನಗೆ ನಾವು ವಂದನೆ ಹೇಳ್ತೇವೆ ರಾಜ್ಯ. ಇವತ್ತಿನ ದಿವಸ ಕೂಡ ನಮ್ಮ ಜೊತೆ ಮಾತನಾಡಬೇಕಾದ ಪ್ರಕಟಣೆಗಳನ್ನು ಪರಿಶುದ್ಧಾತ್ಮನ ಮೂಲಕ ದಯಪಾಲಿಸಬೇಕಾಗಿ ಕೇಳ್ಕೊಳ್ತೇವೆ. ಘನವನ್ನು, ಮಾನವನ್ನು, ಮಹಿಮೆಯನ್ನು ಕರ್ತನೆ ನಿನಗೆ ಮಾತನಾಡಿಸ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ದೇವರೇ, ಆಮೆನ್. ಪ್ರೈಸ್ ದ ಲಾರ್ಡ್. ಪ್ರಕಟಣೆ ಪುಸ್ತಕ 4ನೇ ಅಧ್ಯಾಯ 1-11 ವಾಕ್ಯ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 4:1-11 ನಾವು ಓದಿಕೊಳ್ಳೋಣ. ಇವುಗಳಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸಿತು, ಮತ್ತು ನನ್ನ ಸಂಗಡ ತುತ್ತೂರಿಯು ಮಾತಾಡುತ್ತದೋ ಎಂಬಂತೆ ನಾನು ಮೊದಲು ಕೇಳಿದ್ದ ವಾಣಿಯು ಕೇಳಿಸಿತು. ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದವುಗಳನ್ನು ನಿನಗೆ ತೋರಿಸುವೆನು ಎಂದು ಹೇಳಿತು. ಕೂಡಲೇ ದೇವರಾತ್ಮ ವಶನಾದೆನು. ಆಗ ಇಗೋ, ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು. ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದವನು ಕಣ್ಣಿಗೆ ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣುತ್ತಿದ್ದನು. ಸಿಂಹಾಸನದ ಸುತ್ತಲೂ ಪಚ್ಚೆಯಂತೆ ತೋರುತ್ತಿದ್ದ ಮುಗಿಲು ಬಿಲ್ಲು ಇತ್ತು. ಇದಲ್ಲದೆ ಸಿಂಹಾಸನದ ಸುತ್ತಲೂ 24 ಸಿಂಹಾಸನಗಳಿದ್ದವು. ಆ ಸಿಂಹಾಸನಗಳ ಮೇಲೆ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡಿದ್ದ 24 ಮಂದಿ ಹಿರಿಯರು ಕೂತಿದ್ದರು. ಅವರ ತಲೆಗಳ ಮೇಲೆ ಚಿನ್ನಿದ ಕಿರೀಟಗಳಿದ್ದವು. ಸಿಂಹಾಸನದೊಳಗಿಂದ ಮಿಂಚುಗಳು, ವಾಣಿಗಳು, ಗುಡುಗುಗಳು ಹೊರಡುತ್ತವೆ. ಅದರ ಮುಂದೆ ದೇವರ 7 ಆತ್ಮಗಳನ್ನು ಸೂಚಿಸುವ 7 ದೀಪಗಳು ಉರಿಯುತ್ತಿದ್ದವು. ಇದಲ್ಲದೆ ಸಿಂಹಾಸನದ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಗಾಜಿನ ಸಮುದ್ರವಿದ್ದ ಹಾಗೆ ತೋಚಿತು. ಸಿಂಹಾಸನದ ಮಧ್ಯದಲ್ಲಿ ಅದರ 4 ಕಡೆಗಳಲ್ಲಿ 4 ಜೀವಿಗಳಿದ್ದವು. ಅವುಗಳಿಗೆ ಹಿಂದೆ ಮುಂದೆ ತುಂಬ ಕಣ್ಣುಗಳಿದ್ದವು. ಮೊದಲನೇ ಜೀವಿಯು ಸಿಂಹದಂತಿತ್ತು, ಎರಡನೇ ಜೀವಿಯು ಹೋರಿಯಂತಿತ್ತು, ಮೂರನೇ ಜೀವಿಯ ಮುಖವು ಮನುಷ್ಯನ ಮುಖದಂತಿತ್ತು, ನಾಲ್ಕನೇ ಜೀವಿಯು ಹಾರುವ ಗರುಡ ಪಕ್ಷಿಯಂತಿತ್ತು. ಆ 4 ಜೀವಿಗಳೊಳಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ, ದೇವರಾದ ಕರ್ತನು ಪರಿಶುದ್ಧನು, 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 ಆತನು ಸರ್ವಶಕ್ತನು, ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿರುವಂಥವನು ಎಂದು ಹೇಳುತ್ತವೆ. ಯುಗಯುಗಾಂತರಗಳಲ್ಲಿಯೂ ಜೀವಿಸುವವನಾಗಿ ಸಿಂಹಾಸನದ ಮೇಲೆ ಕೂತಿರುವಾತನಿಗೆ ಆ 4 ಜೀವಿಗಳು ಪ್ರಭಾವ, ಮಾನ, ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವಾಗೆ ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ, ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವ, ಮಾನ, ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನನ್ನು ಆರಾಧಿಸುತ್ತಾರೆ. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ನಾವು ಪ್ರಕಟಣೆ ಪುಸ್ತಕ ಅಧ್ಯಯನ ಮಾಡ್ತಾ ಇದ್ದೇವೆ. ಪ್ರಿಯರೇ, ಈ ಪ್ರಕಟಣೆ ಪುಸ್ತಕವು ಸತ್ಯವೇದದ 66ನೇ ಪುಸ್ತಕವಾಗಿದೆ. ಹೊಸ ಒಡಂಬಡಿಕೆ 27ನೇ ಪುಸ್ತಕ ಕೂಡ ಆಗಿದೆ. ಈ ಪುಸ್ತಕವನ್ನು 3 ವಿಭಾಗಗಳನ್ನಾಗಿ ವಿಂಗಡಿಸಿ ನಾವು ಧ್ಯಾನ ಮಾಡಬಹುದು. ಅದರ ವಿಂಗಡಣೆಯನ್ನು ಪ್ರಕಟಣೆ 1:19 ಓದ್ತೇವೆ. ನಡೆದ ಸಂಗತಿ, ನಡೀತಿರುವ ಸಂಗತಿ, ನಡೀಬೇಕಾದ ಸಂಗತಿ ಎಂಬುದಾಗಿ. 1ನೇ ಅಧ್ಯಾಯದಲ್ಲಿ ಅದು 1ನೇ ಭಾಗವಾಗಿದೆ. ಪ್ರಿಯರೇ, ಅಲ್ಲಿ ನಾವು ನಡೆದ ಸಂಗತಿ ನಾವು ಕಾಣ್ತೇವೆ. ಯೇಸು ಕ್ರಿಸ್ತನ ಪುನರುತ್ಥಾನವನ್ನು ಮಾತ್ರವಲ್ಲದೆ ಅಲ್ಲಿ ಮಹಿಮಾ ಸ್ವರೂಪ ದರ್ಶನವನ್ನು ಕಾಣ್ತೇವೆ. ಅದು ನಡೆದ ಸಂಗತಿ ಆಗಿದೆ. ಮತ್ತು 2ನೇ ಭಾಗ 2 ಮತ್ತು 3ನೇ ಅಧ್ಯಾಯಗಳಾಗಿವೆ. ನಡೀತಿರುವ ಸಂಗತಿ ಅದು ಸಭಾಕಾಲವಾಗಿದೆ. ಪ್ರಿಯರೇ, ಮಾತ್ರವಲ್ಲದೆ 3ನೇ ಭಾಗ 4ನೇ ಅಧ್ಯಾಯದ 1ನೇ ವಾಕ್ಯದಿಂದ 27 ಅಧ್ಯಾಯದ 21 ವಾಕ್ಯದವರೆಗೆ ನಡೀಬೇಕಾದ ಸಂಗತಿ, ಅಂದರೆ ಎತ್ತಲ್ಪಡುವಿಕೆಯಿಂದ ನಿತ್ಯತೆವರೆಗೆ ಅಥವಾ ರ್ಯಾಪ್ಚರ್ ಟು ಇಟರ್ನಿಟಿ ಎಂಬುದಾಗಿ ನಾವು ಕಲಿತೇವೆ. ಈ ಪುಸ್ತಕದಲ್ಲಿ 404 ವಾಕ್ಯಗಳಿವೆ. ಹಳೆ ಒಡಂಬಡಿಕೆಯ ಪ್ರಕಟಣೆ ಪುಸ್ತಕ ಅಥವಾ ಪ್ರವಾದನೆ ಪುಸ್ತಕ, ದಾನಿಯೇಲನ ಪುಸ್ತಕ, ಹೊಸ ಒಡಂಬಡಿಕೆಯ ಪ್ರಕಟಣೆ ಅಥವಾ ಪ್ರವಾದನ ಪುಸ್ತಕ, ಅದು ಯೋಹನ್ನನ ಬರೆದ ಪ್ರಕಟಣೆ. ಇದು ಕೊನೆಯ ಪುಸ್ತಕ ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಪ್ರಿಯರೇ, ಇದು ಮಾತ್ರವಲ್ಲದೆ ಯೇಸು ಸ್ವಾಮಿಯ 2ನೇ ಬರೋಣಕ್ಕೆ 2 ಮುಖಗಳಿವೆ, ರಹಸ್ಯ ಬರೋಣ ಮತ್ತು ಬಹಿರಂಗ ಬರೋಣ ಎಂಬುದಾಗಿ. ಅಂದರೆ ರಹಸ್ಯ ಬರೋಣ ಎಂಬುದಾಗಿ ಹೇಳಿದ್ರೆ ಈ ಭೂಮಿಗೆ ಆತನು ಇಳಿದು ಬರುವುದಿಲ್ಲ, ಮಧ್ಯಾಕಾಶದಲ್ಲಿ ಕಾಣಿಸಿಕೊಳ್ಳುತ್ತಾನೆ. ಮಾತ್ರವಲ್ಲದೆ ಈತನ ರಹಸ್ಯ ಬರಣದ ಉದ್ದೇಶ ಸಿದ್ಧವಾದ ಮೊದಲಿಗೆ ಎಂಬ ಸಭೆಯನ್ನು ತನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗುವುದಕ್ಕಾಗಿ.
ಮಾತ್ರವಲ್ಲ, ಇದಕ್ಕೆ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಎಂಬುದಾಗಿ ಹೇಳ್ತಾರೆ. 7 ವರ್ಷಗಳ ನಂತರವಾಗಿ ಆತನ ಬಹಿರಂಗ ಬರೋಣ ಇರ್ತದೆ. ಇದಕ್ಕೆ ಈ ಸಮಯದಲ್ಲಿ ಆತನು ಭೂಮಿಗೆ ಇಳಿದು ಬರ್ತಾನೆ. ಇದರ ಉದ್ದೇಶ ಸಭೆಯ ಜೊತೆಯಲ್ಲಿ ಆತನು ಬರ್ತಾನೆ, ಮಾತ್ರವಲ್ಲದೆ ಈ ಭೂಮಿಯಲ್ಲಿ 1000 ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ ಎಂಬುದಾಗಿ ತಿಳ್ಕೊಂಡಿದ್ದೇವೆ. ಮಾತ್ರವಲ್ಲದೆ ಪ್ರಕಟಣೆ ಪುಸ್ತಕದಲ್ಲಿ 404 ವಾಕ್ಯಗಳು ಉಂಟು. ಮಾತ್ರವಲ್ಲ, ಈ 4ನೇ ಅಧ್ಯಾಯಕ್ಕೆ ಬರುವಾಗ 1-11 ವಾಕ್ಯಗಳು ಉಂಟು. ಇದರಲ್ಲಿ 7 ವಿಷಯಗಳು ನಾವು ಕಾಣ್ತಾ ಇದ್ದೇವೆ. ಯಾವುದಂದರೆ, ಮೊದಲು ಸಿಂಹಾಸನದಲ್ಲಿ ಕುಳಿತುಕೊಂಡು ಸಿಂಹಾಸನವನ್ನು ಕಾಣ್ತೇವೆ, ಅದರಲ್ಲಿ ಕೂತ್ಕೊಂಡಂತಹ ತಂದೆಯಾದ ದೇವರನ್ನು ಕಾಣ್ತೇವೆ. ಆತನ ಪದ್ಮರಾಗ ಸೂರ್ಯಕಾಂತಿ ಮಣಿಗಳಂತೆ ಕಾಣ್ತಾ ಇದ್ದನು. ಮಾತ್ರವಲ್ಲದೆ ಎರಡನೇದಾಗಿ ನಾವು ಕಾಣ್ತಾ ಇದ್ದೇವೆ, ಈ ಸಿಂಹಾಸನ ಸುತ್ತಲೂ ಪಚ್ಚೆ ಅಂತಿರುವ ಮುಗಿಲು ಬಿಲ್ಲು ಇರುವಂಥದ್ದನ್ನು ಕಾಣ್ತೇವೆ. ಮೂರನೇದಾಗಿ 24 ಸಿಂಹಾಸನಗಳು, ಅದರ ಮೇಲೆ 24 ಹಿರಿಯರು ಕೂತ್ಕೊಂಡಿದ್ದಾರೆ. ಅವರು ಶುಭ್ರ ವಸ್ತ್ರ ಧರಿಸಿಕೊಂಡಿದ್ದಾರೆ. ಮಾತ್ರವಲ್ಲ, ತಲೆಗೆ ಚಿನ್ನದ ಕಿರೀಟವನ್ನು ಧರಿಸಿಕೊಂಡಿರುವಂಥದ್ದನ್ನು ಕಾಣ್ತೇವೆ. ನಾಲ್ಕನೇದಾಗಿ ಸಿಂಹಾಸನ ಒಳಗಿಂದ ವಾಣಿಗಳು, ಗುಡುಗುಗಳು, ಮಿಂಚುಗಳು ಬರುವಂಥದ್ದನ್ನು ನಾವು ಕಾಣ್ತೇವೆ. ಐದನೇದಾಗಿ ಸಿಂಹಾಸನ ಮುಂದೆ ದೇವರ 7 ಆತ್ಮಗಳನ್ನು ಸೂಚಿಸುವಂಥ 7 ದೀಪಗಳು ಉರಿಯುತ್ತಿರುವಂಥದ್ದನ್ನು ಕೂಡ ನಾವಲ್ಲಿ ಕಾಣ್ತೇವೆ. ಆರನೇದಾಗಿ ಪ್ರಿಯರೇ, ಈ ಒಂದು ಸಿಂಹಾಸನ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಗಾಜಿನ ಸಮುದ್ರ ಇರುವಂಥದ್ದನ್ನಲ್ಲಿ ಕಾಣ್ತೇವೆ. ಏಳನೇದಾಗಿ 4 ಜೀವಿಗಳು, ಮಾತ್ರವಲ್ಲದೆ 24 ಹಿರಿಯರು ಒಟ್ಟಾಗಿ ಸೇರಿ ಯುಗ ಯುಗಾಂತರಕ್ಕೂ ಕರ್ತನನ್ನು ಅಲ್ಲಿ ಆರಾಧಿಸುವಂಥದ್ದನ್ನು ನಾವಿಲ್ಲಿ ಕಾಣ್ತೇವೆ. ಪ್ರಿಯರೇ, ನಾವೀಗ ಧ್ಯಾನಿಸುವಂಥ ಒಂದು ವಿಷಯವಾಗಿದೆ 6ನೇ ವಿಷಯ. ಅಂದರೆ ಸಿಂಹಾಸನ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಒಂದು ಗಾಜಿನ ಸಮುದ್ರ ಆಗಿರುವಂಥದ್ದನ್ನು ಕಾಣ್ತೇವೆ. 5ನೇ ವಾಕ್ಯದಿಂದ ಓದುವ ನಾವು. ಸಿಂಹಾಸನದೊಳಗಿಂದ ಮಿಂಚುಗಳು, ವಾಣಿಗಳು, ಗುಡುಗುಗಳು ಹೊರಡುತ್ತವೆ. ಅದರ ಮುಂದೆ ದೇವರ 7 ಆತ್ಮಗಳನ್ನು ಸೂಚಿಸುವ 7 ದೀಪಗಳು ಉರಿಯುತ್ತಿದ್ದವು. ಇದಲ್ಲದೆ ಸಿಂಹಾಸನದ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಗಾಜಿನ ಸಮುದ್ರವಿದ್ದ ಹಾಗೆ ತೋಚಿತು. ಗಾಜಿನ ಸಮುದ್ರ ಇದ್ದ ಹಾಗೆ ತೋಚಿತು. ಅದು ಗಾಜಿನ ಸಮುದ್ರ ಅಲ್ಲ, ಗಾಜಿನ ಸಮುದ್ರ ಇದ್ದ ಹಾಗೆ ತೋಚಿತು ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ಅದು ಗಾಜಿನ ಸಮುದ್ರ ಅಲ್ಲ. ಕಾಣುವಾಗ ಆ ಭೂಮಿಯನ್ನು ನೋಡುವಾಗ ಪರಲೋಕದಲ್ಲಿ ಅದು ಗಾಜಿನ ಸಮುದ್ರದಾಗಿರ್ತದೆ ಪ್ರಿಯರೇ. ಹಲ್ಲೆಲೂಯಾ. ಈಗ ಪರಲೋಕದಲ್ಲಿ ಬಂಗಾರದ ಬೀದಿ ಇದೆ, ಅನೇಕ ವಿಷಯಗಳು ಉಂಟು ಪ್ರಿಯರೇ. ನಾನು ಕಳೆದ ದಿವಸಗಳ ನಿಮ್ಮೊಟ್ಟಿಗೆ ಮಾತನಾಡಿದ್ದೆ. ಕೆಲವರು ಪರದೇಶ, ಪರಲೋಕ, ಹೊಸ ಭೂಮಿ ಅಥವಾ ನೂತನ ಯೆರೂಸಲೇಮ್ ಪಟ್ಟಣ ಇವೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಏನಂದರೆ ಹೊಸ ಭೂಮಿ ಹೊಸ ಯೆರೂಸಲೇಮ್ಗೆ ಅವರು ಪರಲೋಕ ಎಂಬುದಾಗಿ ಹೇಳುವಂಥದ್ದು, ಅಥವಾ ನೂತನ ಭೂಮಿ ನೂತನ ಆಕಾಶಕ್ಕೆ ಪರಲೋಕ ಎಂಬುದಾಗಿ ಹೇಳುವಂಥದ್ದು ಮಿಕ್ಸ್ ಮಾಡಿಕೊಂಡು ಗೊಂದಲಕ್ಕೆ ಒಳಗಾಗಿರುವಂಥದ್ದು ಅಥವಾ ಕನ್ಫ್ಯೂಷನ್ ಮಾಡಿಕೊಂಡಿರುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಆ್ಯಕ್ಚುಲಿ ಬಂಗಾರದ ಒಂದು ಬೀದಿ ಎಲ್ಲಿರ್ತದೆ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ್ಯಕ್ಚುಲಿ ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 9ನೇ ವಾಕ್ಯದಿಂದ ಓದಬೇಕು. ಆದರೆ ಈಗ ಅದರ ಬಗ್ಗೆ ನಾವು ವಿವರಣೆ ಕೊಡಲಿಕ್ಕೆ ಹೋಗುವುದಿಲ್ಲ ಹೊಸ ಯೆರೂಸಲೇಮ್ ಪಟ್ಟಣದ ಕುರಿತಾಗಿ. ಆದರೆ 17ನೇ ವಾಕ್ಯದಿಂದ ಮಾತ್ರ ಓದುವ. 17ನೇ ವಾಕ್ಯದಿಂದ ಅದರ ವಿಷಯ ಬರುವಾಗ, ಆ 21ನೇ ಅಧ್ಯಾಯಕ್ಕೆ ಬರುವಾಗ ಹೊಸ ಯೆರೂಸಲೇಮ್ನ ಪ್ರತ್ಯೇಕತೆ ಕುರಿತಾಗಿ ಸವಿಸ್ತರವಾಗಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತೆ ಪ್ರಿಯರೇ. ಈಗ ಪ್ರಕಟಣೆ 21 17ನೇ ವಾಕ್ಯದಿಂದ 27 ವಾಕ್ಯದವರೆಗೆ ಒಂದೊಂದಾಗಿ ಓದಿಕೊಳ್ಳೋಣ. ಅದರ ಪ್ರಾಕಾರವನ್ನು ಅಳತೆ ಮಾಡಿ, ಅದರ ಎಂಬುದಾಗಿ ಹೇಳ್ಬೇಕಾದ್ರೆ ಹೊಸ ಯೆರೂಸಲೇಮ್ ಎಂಬ ಪಟ್ಟಣದ ಕುರಿತಾಗಿರುವ ಒಂದು ವಿಷಯವನ್ನು ಮಾತಾಡ್ತಾ ಇದೆ ಇಲ್ಲಿ. ಅದರ ಪ್ರಾಕಾರವನ್ನು ಅಳತೆ ಮಾಡಿದನು. ಅದು 444 ಮೊಳವಾಯಿತು. ಈ ಲೆಕ್ಕದಲ್ಲಿ ಮನುಷ್ಯನ ಮೊಳ ಅಂದರೆ ದೇವದೂತನ ಮೊಳ. ಆ ಪ್ರಾಕಾರವು ಸೂರ್ಯಕಾಂತ ಶಿಲೆಯಿಂದ ಕಟ್ಟಲ್ಪಟ್ಟಿತು. ಪಟ್ಟಣವು ಶುದ್ಧ ಗಾಜಿನಂತಿರುವ ಸೋಸಿದ ಬಂಗಾರ. ನೋಡಿ, ಸೋಸಿದ ಬಂಗಾರ. ಇವತ್ತು ಲೋಕದಲ್ಲಿ ಎಲ್ಲಿ ಹೋದರೂ ನಮಗೆ ಸೋಸಿದ ಬಂಗಾರ ಸಿಗುವುದು ಕಷ್ಟ. ಕಾರಣ ಏನಾದರೂ ಮಿಕ್ಸ್ ಮಾಡಿ ಬಿಡ್ತಾರೆ. ಪ್ಯೂರ್ ಗೋಲ್ಡ್ ನಮಗೆ ಸಿಗುವುದು ಭಾರಿ ಕಷ್ಟ ಪ್ರಿಯರೇ. ಅಲ್ಲಿ ಮಿಕ್ಸ್ ಮಾಡಿದ ಬಂಗಾರವೇ ಇಡೀ ಲೋಕದಲ್ಲಿ ಎಲ್ಲಿ ಹೋದರೂ, ಎಂಥ ದೊಡ್ಡ ಜ್ಯುವೆಲ್ಲರಿ ಅಂಗಡಿಗೆ ಹೋದರೂ ಕೂಡ ನಮಗೆ ಸಿಗುವಂಥದ್ದು ಮಿಕ್ಸ್ ಮಾಡಿದ ಬಂಗಾರನೇ. ಅದರಲ್ಲಿ ಏನಾದರೂ ಮಿಲಾವಟ್ ಮಿಕ್ಸ್ ಮಾಡಿದ್ದು ಇರದೇ ಇರ್ತದೆ ಪ್ರಿಯರೇ. ಶುದ್ಧ ಶೋಷಿದ ಬಂಗಾರ ಸಿಗುವುದು ನಮಗೆ ಹೊಸ ಭೂಮಿ ಹೊಸ ಆಕಾಶದಲ್ಲಿರುವ ಒಂದು ಹೊಸ ಯೆರೂಸಲೇಮ್ ಪಟ್ಟಣದ ಅಲ್ಲಿ ಎಂಬುದಾಗಿ ನಾವು ತಿಳ್ಕೋಬೇಕು. ಪ್ರೈಸ್ ಗಾಡ್. ಇದು ಪರಲೋಕ ಅಲ್ಲ. ಅದು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿತ್ಯತ್ವದಲ್ಲಿ ನಾವು ಜೀವಿಸುವಂಥದ್ದು ಈ ಹೊಸ ಯೆರೂಸಲೇಮ್ ಮತ್ತು ಹೊಸ ಪಟ್ಟಣದಲ್ಲಿ. ಅಲ್ಲಿ ತಂದೆಯಾದ ದೇವರು ಇರ್ತಾರೆ, ಅಲ್ಲಿ ಕರ್ತನಾದ ಯೇಸುಸ್ವಾಮಿ ಇರ್ತಾರೆ. ಗೊತ್ತುಂಟ? ಓದುವ 22:3 ಓದಿ. ಮೊದಲು ಪ್ರಕಟಣೆ 22:1 ಓದಿ, ಮತ್ತೆ 3ಕ್ಕೆ ಬರುವ. 1 ಓದಿ ಮೊದಲು. ಆಮೇಲೆ ಅವನು
ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ನನಗೆ ಹೇಗಿದೆ ತೋರಿಸಿದನು. ಇದು? ಅಲ್ಲಿ ನಾವು ಸ್ಫಟಿಕದಂತಿರುವ ಗಾಜಿನ ಸಮುದ್ರವನ್ನು ಕಾಣ್ತಾ ಇದ್ದೇವೆ. ಇಲ್ಲಿ ಸ್ಫಟಿಕದಂತಿರುವ 22 ಓದಿ. ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ಜೀವಜಲದ ನದಿ ನನಗೆ ತೋರಿಸಿದನು. ಅದು ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಹೊರಟು. ಒಂದನೇದಾಗಿ ನಾನು ನಿಮಗೆ ಹೇಳಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ, ಸಿಂಹಾಸನ ಮುಂದಿರುವಂತ ಗಾಜಿನ ಸಮುದ್ರದ ಹಾಗೆ ಇರುವಂಥದ್ದು ಒಂದು ಜೀವಜಲದ ನದಿಯಾಗಿದೆ. ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಒಂದನೇದಾಗಿ ಜೀವಜಲದ ನದಿ ಅದು. ಓಕೆ, ಮುಂದಕ್ಕೆ 3ನೇ ವಾಕ್ಯ ಓದಿ, 3rd verse, ಪ್ರಕಟಣೆ 22:3. ಇನ್ನು ಶಾಪಗ್ರಸ್ತವಾದದ್ದು ಒಂದು ಇರುವುದಿಲ್ಲ ಆ ಪಟ್ಟಣದಲ್ಲಿ. ಎಲ್ಲಿ? ಆ ಪಟ್ಟಣದಲ್ಲಿ. ಯಾವ ಪಟ್ಟಣದಲ್ಲಿ? ನೂತನ ಯೆರೂಸಲೇಮ್, ಹೊಸ ಯೆರೂಸಲೇಮ್ ಪಟ್ಟಣದಲ್ಲಿ. ಅಂದರೆ ನಿತ್ಯತ್ವದಲ್ಲಿರುವ ಹೊಸ ಭೂಮಿಯಲ್ಲಿರುವ ಆ ಒಂದು ಪಟ್ಟಣದಲ್ಲಿ. ಯಾವ? ಹೊಸ ಯೆರೂಸಲೇಮ್ ಪಟ್ಟಣದಲ್ಲಿ. ದೇವರ ಮತ್ತು ಪರಲೋಕ ಅಲ್ಲ ಇದು, ಇದು ಹೊಸ ಭೂಮಿ. ಈಗ ಇರುವಂತ ಭೂಮಿ ಆಕಾಶ ಏನಾಗುತ್ತದೆ? ಪ್ರಕಟಣೆ 20:11 ವಾಕ್ಯದ ಪ್ರಕಾರವಾಗಿ, ಪ್ರಕಟಣೆ 21:1 ಪ್ರಕಾರವಾಗಿ ಇಲ್ಲದೆ ಹೋಗುತ್ತದೆ. ಮತ್ತು ಹೊಸ ಭೂಮಿ ಆಕಾಶವನ್ನು ದೇವರು ಉಂಟು ಮಾಡುತ್ತಾನೆ. ಆ ಹೊಸ ಭೂಮಿ, ಹೊಸ ಆಕಾಶದಲ್ಲಿ, ಪರಲೋಕದಲ್ಲಿ ಈಗ ಸಿದ್ಧವಾಗಿರುವಂತ ಆ ಹೊಸ ಯೆರೂಸಲೇಮ್ ಪಟ್ಟಣ ಇಳಿದು ಬರುವಂತದ್ದಾಗಿರುತ್ತದೆ. ಆ ಪಟ್ಟಣದಲ್ಲಿ ಎಂಬುದಾಗಿ ನಾವು ನೋಡ್ತೇವೆ. ಯಾವ ಪಟ್ಟಣ? ಹೊಸ ಯೆರೂಸಲೇಮ್ ಪಟ್ಟಣದ ಕುರಿತಾಗಿರುವಂತ ಮಾತಾಗಿದೆ. ಓದಿ 22. ಆ ಪಟ್ಟಣದಲ್ಲಿ ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನವಿರುವುದು. ಆ ಪಟ್ಟಣ ಮಧ್ಯದಲ್ಲಿ ಯಾರಿರ್ತಾನೆ ಗೊತ್ತುಂಟಾ? ತಂದೆಯಾದ ದೇವರ, ಕರ್ತನಾದ ಯೇಸು ಸ್ವಾಮಿಯ ನಿತ್ಯತ್ವಕ್ಕೂ ಆತನ ಸಿಂಹಾಸನ ಅಲ್ಲಿ ಇರುತ್ತದೆ ಪ್ರಿಯರೇ. ಎಲ್ಲಿ ತಂದೆಯಾದ ದೇವರು ಇರ್ತಾನೆ, ಎಲ್ಲಿ ಯೇಸು ಸ್ವಾಮಿ ಇರ್ತಾನೆ, ಎಲ್ಲಿ ಪವಿತ್ರಾತ್ಮ ಇರ್ತಾನೋ ಅದು ಪರಲೋಕವಾಗಿದೆ ಪ್ರಿಯರೇ, ಅದು ಸ್ವರ್ಗವಾಗಿದೆ ಪ್ರಿಯರೇ. ಹಾಗಾದ್ರೆ ಹೊಸ ಯೆರೂಸಲೇಮ್ ಪಟ್ಟಣದಲ್ಲಿ ಒಂದು ತಿಳ್ಕೋಬೇಕು, ನಮ್ಮೊಂದಿಗೆ ಯಾರು ಇರ್ತಾರೆ ನಿತ್ಯತ್ವದಲ್ಲಿ? ತಂದೆಯಾದ ದೇವರು, ಯೇಸು ಸ್ವಾಮಿ ಇರ್ತಾರೆ, ಪರಿಶುದ್ಧಾತ್ಮ ಇರ್ತಾರೆ, ತ್ರಿಯೇಕ ದೇವರು ನಮ್ಮೊಂದಿಗೆ ಇರ್ತಾರೆ ಎಂಬುದಾಗಿ ಚೆನ್ನಾಗಿ ತಿಳ್ಕೋಬೇಕು ನಾವು. ಪ್ರೈಸ್ ಗಾಡ್. ಓಕೆ, ಪ್ರಕಟಣೆ 21 ನಾವು 17ನೇ ವಾಕ್ಯದ ಮುಂದುವರೆದ ಭಾಗ ಓದುವ. ಪಟ್ಟಣದ ಪ್ರಾಕಾರದ ಅಸ್ತಿವಾರಗಳು ಸಕಲ ವಿಧವಾದ ರತ್ನಗಳಿಂದ ಅಲಂಕೃತವಾಗಿದ್ದವು. ಮೊದಲನೇ ಅಸ್ತಿವಾರವು ವಜ್ರ, ಎರಡನೇದು ವೈಡೂರ್ಯ, ಮೂರನೇದು ಪಚ್ಚೆ, ನಾಲ್ಕನೇದು ಪದ್ಮರಾಗ, ಐದನೇದು ಗೋಮೇಧಿಕ, ಆರನೇದು ಮಾಣಿಕ್ಯ. ಇನ್ನು ಉಳಿದ ವಾಕ್ಯಗಳು ಬೇಡ 27ವರೆಗೆ, ಕಾರಣ ನಮ್ಗೆ ಬೇಕಾದಂತ ವಾಕ್ಯ ನಮಗೆ ಸಿಕ್ಕಿದೆ ಇಲ್ಲಿ. ಅಂದ್ರೆ 17ನೇ ವಾಕ್ಯದಿಂದ ಓದಿದ್ದೇವೆ. ಓದಿ 17ನೇ ವಾಕ್ಯ, ಪ್ರಕಟಣೆ 21:17. ಅದರ ಪ್ರಾಕಾರವನ್ನು ಅಳತೆ ಮಾಡಿದನು. 17 ಸೇರಿಸಿ ಓದಿ. ಅದು 144 ಮೊಳವಾಯಿತು. ಈ ಲೆಕ್ಕದಲ್ಲಿ ಮನುಷ್ಯನ ಮೊಳ ಅಂದರೆ ದೇವದೂತನ ಮೊಳ. ಆ ಪ್ರಾಕಾರವು ಸೂರ್ಯಕಾಂತ ಶಿಲೆಯಿಂದ ಕಟ್ಟಲ್ಪಟ್ಟಿತ್ತು. ಪಟ್ಟಣವು ಶುದ್ಧ ಗಾಜಿನಂತಿರುವ ಸೋಸಿದ ಬಂಗಾರವೇ ಎಂಬುದಾಗಿ ನಾವು ಅಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಅಲ್ಲಿನ ಬಂಗಾರದ ಬೀದಿಯಲ್ಲಿ, ನೂತನ ಯೆರೂಸಲೇಮ್ ಪಟ್ಟಣದಲ್ಲಿ ಬಂಗಾರದ ಬೀದಿಯಲ್ಲಿ ನಾವು ನಡಿಲಿಕ್ಕೆ ಹೋಗುತ್ತೇವೆ ಪ್ರಿಯರೇ. ಓಕೆ, ಈಗ ನಾವು ನೋಡಿದ್ದೇವೆ ಸಿಂಹಾಸನ ಮುಂದೆ ಸ್ಫಟಿಕದಂತಿರುವ ಗಾಜಿನ ಸಮುದ್ರ ಇರುವ ಹಾಗೆ ಕಾಣ್ತಾ ಇತ್ತು ಎಂಬುದಾಗಿ. ಎಸೆಕೆಲ್ ಪುಸ್ತಕ 1ನೇ ಅಧ್ಯಾಯ 22 ವಾಕ್ಯ ಓದುವ. ಬುಕ್ ಆಫ್ ಎಸೆಕೆಲ್ ಚಾಪ್ಟರ್ 1:22. ಒಂದನೇದಾಗಿ ಅದು ಜೀವಜಲದ ನದಿಯಾಗಿದೆ. ಭೀಕರವಾದ ಮಂಜುಗಡ್ಡೆಯಂತೆ ಥಳಿಸಲಿಸುವ ಒಂದು ತರದ ನೆಲಗಟ್ಟು ಆ ಜೀವಿಗಳ ತಲೆಯ ಮೇಲ್ಗಡೆ ಹಾಕಲಾಗಿತ್ತು. 26-28 ವಾಕ್ಯ ಕೂಡ ಓದಿ. ಅವುಗಳ ತಲೆಗಳ ಮೇಲ್ಗಡೆಯ ನೆಲಗಟ್ಟಿನ ಮೇಲೆ ಇಂದ್ರ ನೀಲಮಣಿಯಂತೆ. ಯಾವುದು? ಇಂದ್ರ ನೀಲಮಣಿ. ಅಲ್ಲಿ ಯಾವ ಕಲ್ಲಿರ್ತದೆ ಅಂತ ಗೊತ್ತುಂಟ? ನೆಲ ಹೇಗೆ ಇಂದ್ರ ನೀಲಮಣಿ ಯಾ ನೆಲಗಟ್ಟು ಅಲ್ಲಿ ಇರ್ತದೆ ಪ್ರಿಯರೇ. ಆ ರೀತಿಯ ನೋಡಿ, ಇಲ್ಲಿ ನಾವು ಯಾವುದು ಬೇರೆ ಬೇರೆ ಟೈಲ್ಸ್ ಆಗಿರ್ಬೋದು, ಗ್ರಾನೈಟ್ ಆಗಿರ್ಬೋದು, ಮಾರ್ಬಲ್ ಆಗಿರ್ಬೋದು, ಒಂದು ಒಳ್ಳೆ ಬೆಲೆ ಬಾಳುವಂಥ ಒಂದು ಕಲ್ಲುಗಳನ್ನು ತಮ್ಮ ಮನೆಗಳಿಗೆ ಅನೇಕರು ಅಳವಡಿಸುತ್ತಾರೆ. ಅನೇಕ ಏರ್ಪೋರ್ಟ್ಗಳಿಗೆ ನಾನು ಭೇಟಿ ಕೊಟ್ಟಿದ್ದೇನೆ. ಕೆಲವೊಂದು ಏರ್ಪೋರ್ಟ್ಗಳು ಹೊಸದಾಗಿ ಆಗಿವೆ. ಅಲ್ಲಿ ಸುಂದರವಾದ, ಅಂದ್ರೆ ಕೆಲವೊಮ್ಮೆ ನಮ್ಮ ಮುಖವೇ ಆ ಕನ್ನಡಿಯಾಗಿ ಅದರಲ್ಲಿ ಕಾಣ್ತದೆ ಪ್ರಿಯ, ಕನ್ನಡಿಗದಲ್ಲಿ ಕಾಣ್ತಾರೆ. ಆದಾಗ ಇಷ್ಟು ಈ ಭೂಲೋಕದಲ್ಲಿ ಇಷ್ಟು ಸುಂದರವಾದಂಥ ಒಂದು ನೆಲಗಟ್ಟು ಇರುವುದಾಗಿದ್ದಲ್ಲಿ ಪರಲೋಕದ ನೆಲಗಟ್ಟು ಯಾವ ರೀತಿಯಲ್ಲಿ ಇರಲಿಕ್ಕಿಲ್ಲ. ನಾವು ಸ್ವಲ್ಪ ಆಲೋಚಿಸಬೇಕು.
ಅಂದರೆ ಅಲ್ಲಿ ಗಾಜಿನ ಸಮುದ್ರ ಇರುವಾಗೆ ಕಾಣ್ತದೆ. ಅದು ಗಾಜಿನ ಸಮುದ್ರ ಅಲ್ಲ, ಒಂದು ಜೀವಜಲದ ನದಿ ಆಗಿದೆ. ಇನ್ನು ಆ ರೀತಿಯ ದೇವರ ಮಹಿಮೆ ತುಂಬಿದೆ ಪ್ರಿಯರೇ. ಅಲ್ಲಿ ಆ ದೇವರ ಮಹಿಮೆ ಆ ಸ್ಥಳದಲ್ಲಿ ಆವರಿಸಿರುವುದರಿಂದ ಆ ರೀತಿಯಾಗಿ ಅಲ್ಲಿ ನೆಲಗಟ್ಟು ಕಾಣ್ತದೆ ಅಂತ. ಇಂದ್ರ ನೀಲಮಣಿ ಕಲ್ಲುಗಳಿಂದ ಮಾಡಿದಂತ ನೆಲಗಟ್ಟು ಪ್ರಿಯರೇ. ಮುಂದೆ ಓದಿ. ಇಂದ್ರ ನೀಲಮಣಿಯಂತೆ ಹೊಳೆಯುವ ಸಿಂಹಾಸನಕಾರವು ಕಾಣಿಸಿತು. ಅದರ ಮೇಲೆ ನರರೂಪದಂತ ರೂಪವುಳ್ಳ ಒಬ್ಬಾತನು ಆಸೀನನಾಗಿದ್ದ. ಯಾರಾಗಿದ್ದಾನೆ? ತಂದೆಯಾದ ದೇವರ ಕುರಿತಾಗಿದ್ದು ಹೇಳ್ತದೆ. ಮುಂದೆ ಓದಿ. ಸೊಂಟದ ಹಾಗೆ ತೋರುವ ಆತನ ಮಧ್ಯಭಾಗದಿಂದ ಮೇಲ್ಗಡೆ ಸುವರ್ಣವು ಥಳಥಳಿಸುತ್ತದೋ, ಬೆಂಕಿಯು ಆ ರೂಪದೊಳಗೆಲ್ಲ ಪ್ರಜ್ವಲಿಸುತ್ತದೋ ಎಂಬಂತಿರುವ ಅದ್ಭುತ ಕಾಂತಿಯನ್ನು ಕಂಡೆನು. ಸೊಂಟದ ಹಾಗೆ ತೋರುವ ಆತನ ಮಧ್ಯಭಾಗದಿಂದ ಕೆಳಗಡೆ ಬೆಂಕಿಯು ಉರಿಯುತ್ತದೋ ಎಂಬಂತಿರುವ ಮಹಾ ತೇಜಸ್ಸನ್ನು ನೋಡಿದೆನು, ಮತ್ತು ಪ್ರಕಾಶವು ಆತನನ್ನು ಸುತ್ತಿಕೊಂಡಿತ್ತು. ಓಕೆ, ನಾವು ವಿಮೋಚನಕಾಂಡ 24 1-11 ವಾಕ್ಯಕ್ಕೆ ಬರುವ. ಎಕ್ಸೋಡಸ್ 24 1-11 ವಾಕ್ಯ. ಕಾರಣ ಅಲ್ಲಿ ತಂದೆಯಾದ ದೇವರು 70 ಜನ ಹಿರಿಯರೊಂದಿಗೆ ತನ್ನ ಸನ್ನಿಧಾನಕ್ಕೆ ಬರುವುದಕ್ಕಾಗಿ ಮೋಶೆಗೆ ಆಜ್ಞಾಪಿಸುವಾಗ ಅಲ್ಲಿ ದೇವರ ಸಮ್ಮುಖದ ಮೋಶೆ ಮಾತ್ರ ಬರಬೇಕಾಗಿತ್ತು ಎಂಬುದಾಗಿ ಹೇಳ್ತಾರೆ. ಅಲ್ಲಿ ಏನು ನಡೀತೆ ಎಂಬುದಾಗಿ ನೋಡುವ ನಾವು. ಯೆಹೋವನು ಮೋಶೆಗೆ, ನೀನು ಆರೋನ್, ನಾದಾಬ್, ಅಬಿಯು ಎಂಬುವರು ಇಸ್ರಾಯೇಲರ ಹಿರಿಯರಲ್ಲಿ 70 ಮಂದಿಯು ಈ ಬೆಟ್ಟವನ್ನು ಹತ್ತಿ ಯೆಹೋವನ ಬಳಿಗೆ ಬಂದು ದೂರದಲ್ಲಿ ನಿಂತು ಅಡ್ಡ ಬೀಳಬೇಕು. ಮೋಶೆ ಒಬ್ಬನೇ ಯೆಹೋವನ ಸಮೀಪಕ್ಕೆ ಬರಬೇಕೇ ಹೊರತು ಅವನ ಜೊತೆಯವರಲ್ಲಿ ಸಮೀಪಕ್ಕೆ ಯಾರೂ ಬರಬಾರದು. ಮಿಕ್ಕ ಜನರು ಬೆಟ್ಟವನ್ನು ಹತ್ತಬಾರದು ಎಂದು ಹೇಳಿದನು. ಮೋಶೆ ಜನರ ಬಳಿಗೆ ಬಂದು ಯೆಹೋವನ ಎಲ್ಲಾ ಮಾತುಗಳನ್ನು ನ್ಯಾಯ ವಿಧಿಗಳನ್ನು ವಿವರಿಸಲು ಜನರೆಲ್ಲರೂ ಯೆಹೋವನ ಮಾತುಗಳನ್ನೆಲ್ಲ ಅನುಸರಿಸಿ ನಡೆಯುವೆವು ಎಂದು ಒಗ್ಗಟ್ಟಾಗಿ ಉತ್ತರ ಕೊಟ್ಟರು. ಮೋಶೆ ಯೆಹೋವನ ಆಜ್ಞೆಗಳನ್ನೆಲ್ಲ ಬರೆದು ಬೆಳಿಗ್ಗೆ ಎದ್ದು ಆ ಬೆಟ್ಟದ ಬುಡದಲ್ಲಿ ಯಜ್ಞವೇದಿಯನ್ನು ಕಟ್ಟಿಸಿ ಇಸ್ರಾಯೇಲರ 12 ಕುಲಗಳಿಗೆ 12 ಕಲ್ಲಿನ ಕಂಬಗಳನ್ನು ಸ್ಥಾಪನೆ ಮಾಡಿಸಿ ಇಸ್ರಾಯೇಲರ ಯೌವನಸ್ಥರಿಗೆ ನೀವು ಯೆಹೋವನಿಗೋಸ್ಕರ ಸರ್ವಾಂಗ ಹೋಮಗಳನ್ನು ಮಾಡಿ ಸಮಾಧಾನ ಯಜ್ಞಕ್ಕಾಗಿ ಹೋರಿಗಳನ್ನು ಸಮರ್ಪಿಸಬೇಕೆಂದು ಅಪ್ಪಣೆ ಕೊಟ್ಟನು. ಆಗ ಮೋಶೆ ಆ ರಕ್ತದಲ್ಲಿ ಅರ್ಧವನ್ನು ತೆಗೆದುಕೊಂಡು ಬಟ್ಟಲುಗಳಲ್ಲಿ ತುಂಬಿ ಅರ್ಧವನ್ನು ಯಜ್ಞವೇದಿಯ ಮೇಲೆ ಪ್ರೋಕ್ಷಿಸಿದನು. ತರುವಾಯ ನಿಬಂಧನ ಗ್ರಂಥವನ್ನು ತೆಗೆದುಕೊಂಡು ಜನರಿಗೆ ಕೇಳಿಸುವಂತೆ ಓದಿದನು. ಅವರು ಕೇಳಿ, ಯೆಹೋವನ ಆಜ್ಞೆಗಳನ್ನೆಲ್ಲ ನಾವು ಅನುಸರಿಸಿ ವಿಧೇಯರಾಗುವೆವು ಅಂದರು. ಆಗ ಮೋಶೆ ಆ ರಕ್ತವನ್ನು ತೆಗೆದುಕೊಂಡು ಜನರ ಮೇಲೆ ಚಿಮುಕಿಸಿ, ಇಗೋ, ಈ ಗ್ರಂಥದಲ್ಲಿ ಹೇಳಿರುವ ಎಲ್ಲಾ ಆಜ್ಞೆಗಳ ಪ್ರಕಾರ ಯೆಹೋವನು ನಿಮ್ಮ ಸಂಗಡ ಮಾಡಿಕೊಂಡ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತವು ಇದೇ ಅಂದನು. ಮೋಶೆ, ಆರೋನ್, ನಾದಾಬ್, ಅಬಿಹು ಎಂಬುವರು ಇಸ್ರಾಯೇಲರ ಹಿರಿಯರಲ್ಲಿ 70 ಮಂದಿಯು ಬೆಟ್ಟವನ್ನು ಹತ್ತಿದರು. ಅವರಿಗೆ ಇಸ್ರಾಯೇಲರ ದೇವರ ದರ್ಶನವಾಯಿತು. ಆಕಾಶ ಮಂಡಲದಂತೆ ಅತಿ ನಿರ್ಮಲವಾದ ಇಂದ್ರ ನೀಲಮಣಿಯ 10ನೇ ವಾಕ್ಯ ಅಲ್ಲ, ಅದು 10ನೇ ವಾಕ್ಯ. ಆಕಾಶ ಮಂಡಲದಂತೆ ಅತಿ ನಿರ್ಮಲವಾದ ಇಂದ್ರ ನೀಲಮಣಿಯ ನೆಲಗಟ್ಟು ಆತನ ಪಾದಪೀಠವಾಗಿತ್ತು. ಆತನು ಇಸ್ರಾಯೇಲರ ಮುಖಂಡರಿಗೆ ಯಾವ ಕೇಡು ಮಾಡಲಿಲ್ಲ. ಆತನ ನೆಲಗಟ್ಟು ಹೇಗಿದೆ? ಇಂದ್ರ ನೀಲಮಣಿಯ ನೆಲಗಟ್ಟು ಎಂಬುದಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. 15-17 ವಾಕ್ಯ ಓದುವುದಾದ್ರೆ ಆತನ ಪ್ರಸನ್ನತೆಯ ಮಹಿಮೆ ಅಲ್ಲಿ ಕಾಣ್ತೇವೆ ಪ್ರಿಯರೇ. ಓದಿ. ಮೋಶೆ ಬೆಟ್ಟವನ್ನು ಹತ್ತಿದಾಗ ಮೇಘವು ಅದನ್ನು ಮುಚ್ಚಿಕೊಂಡಿತು. ಯೆಹೋವನ ತೇಜಸ್ಸು ಸೀನಾಯಿ ಬೆಟ್ಟದ ಮೇಲೆ ನಿಂತಿತು, ಮತ್ತು ಆ ಮೇಘವು 6 ದಿನಗಳವರೆಗೂ ಬೆಟ್ಟವನ್ನು ಮುಚ್ಚಿಕೊಂಡಿತ್ತು. 7ನೇ ದಿನದಲ್ಲಿ ಯೆಹೋವನು ಮೇಘದೊಳಗಿಂದ ಕೂಗಿ ಮೋಶೆಯನ್ನು ಕರೆದನು. ಯೆಹೋವನು ತೇಜಸ್ಸು ಬೆಟ್ಟದ ಶಿಖರದ ಮೇಲೆ ಪ್ರಜ್ವಲಿಸುವ ಬೆಂಕಿಯೋಪಾದಿಯಲ್ಲಿ ಇಸ್ರಾಯೇಲರಿಗೆ ಕಾಣಿಸಿತು. ಮೋಶೆ ಆ ಮೇಘದೊಳಗೆ ಪ್ರವೇಶಿಸಿ ಬೆಟ್ಟವನ್ನೇರಿದನು.
ಅವನ ಬೆಟ್ಟದಲ್ಲಿ ಹಗಲಿರುಳು 40 ದಿವಸ ಇದ್ದನು. ಪ್ರೈಸ್ ದ ಲಾರ್ಡ್. ದೇವರ ಒಂದು ವಿಶೇಷವಾದಂಥ ಮಹಿಮೆ, ಆ ತೇಜಸ್ಸು, ಆ ಸಾನ್ನಿಧ್ಯ ಅಲ್ಲಿ ಇಳಿದು ಬರುವಂಥದ್ದನ್ನು ಕಾಣ್ತೇವೆ ಪ್ರಿಯರೇ. ಹಾಗಾದರೆ ಇಲ್ಲಿ ಸ್ಫಟಿಕದಂತಿರುವ ಗಾಜಿನ ಸಮುದ್ರವು ಹಾಗೆ ಕಾಣ್ತಾ ಇದೆ ಆ ಸಿಂಹಾಸನದ ಮುಂದೆ. ಇದರ ಅರ್ಥ ಏನು? ಒಂದನೇದಾಗಿ ಅದು ಜೀವ ಜಲದ ನದಿ ಸಿಂಹಾಸನದ ಒಳಗಿಂದ, ಪ್ರಕಟಣೆ 22:1 ವಾಕ್ಯ ಪ್ರಕಾರವಾಗಿ ಅದು ಹರಿಯುತ್ತಾ ಇದೆ. ಅದು ಆ ರೀತಿಯಲ್ಲಿ ಕಾಣ್ತಾ ಉಂಟು, ಜೀವ ಜಲದ ನದಿ. ಒಂದು. ಎರಡನೇದಾಗಿ ಅಲ್ಲಿಯ ನೆಲಗಟ್ಟು, ಆ ಭೂಮಿ ಹೇಗೆ ಕಾಣ್ತದೆ ಅಂದರೆ ಅದು ಇಂದ್ರ ನಿಲಮಣಿ ಆ ಒಂದು ಕಲ್ಲುಗಳಿಂದ ಅಲ್ಲಿ ಉಂಟು ಮಾಡಿದಂಥ ನೆಲಗಟ್ಟು ಆಗಿರೋದ್ರಿಂದ ತಳತಳನೆ ಅದು ಹೊಡೆಯುವ ನಿಮಿತ್ತವಾಗಿ ಅದು ಸಮುದ್ರದ ಹಾಗೆ ಅದು ಕಾಣ್ತಾ ಇದೆ ಪ್ರಿಯರೇ. ಎರಡು. ಮೂರನೇದಾಗಿ ದೇವರ ಮಹಿಮೆ, ದೇವರ ಪ್ರಸನ್ನತೆ ಸಾನ್ನಿಧ್ಯದ ನಿಮಿತ್ತವಾಗಿ, ಅಷ್ಟು ಅಲ್ಲಿ ತುಂಬಿದ ನಿಮಿತ್ತವಾಗಿ, ಆ ಸಾನ್ನಿಧ್ಯ ತುಂಬಿದ ನಿಮಿತ್ತವಾಗಿ ಆ ಸ್ಥಳ ಅದು ಸ್ಫಟಿಕದಂತಿರುವ ಸಮುದ್ರದಾಗಿ ಅಲ್ಲಿಯ ನೆಲವು ಕಾಣ್ತಾ ಇದೆ ಪ್ರಿಯರೇ. ಮೂರು ಕಾರ್ಯಗಳನ್ನು ಆ ಒಂದು ಸ್ಫಟಿಕದಂತಿರುವ ಸಮುದ್ರದ ಹಾಗಿರುವಂಥದ್ದನ್ನು ಕಾಣುವಂಥದಕ್ಕೆ ನಾನು 3 ವಿಷಯಗಳನ್ನು ನಿಮಗೆ ತಿಳಿಸಿದ್ದೇನೆ. ಒಂದನೇದು ಪ್ರಕಟಣೆ 22:1 ಜೀವ ಜಲದ ನದಿ. ಅದು ಎಲ್ಲಿಂದ ಹೊರಡ್ತಾ ಇದೆ? ಯಜ್ಞದ ಕುರಿಮರಿಯಾದ ನಮ್ಮ ತಂದೆಯ ದೇವರ ಆ ಒಂದು ಸಿಂಹಾಸನದ ಒಳಗಿಂದ ಹರಿಯುವಂಥ ಜೀವ ಜಲದ ನದಿ ಆಗಿದೆ. ಎರಡನೇದಾಗಿ ನಾನು ನಿಮ್ಮೊಟ್ಟಿಗೆ ಹೇಳಿದೆ, ಇಂದ್ರ ನಿಲಮಣಿ ಕಲ್ಲುಗಳಿಂದ ಅಲ್ಲಿಯ ನೆಲವು ಮಾಡಿದ್ರಿಂದಾಗಿ ಅದು ಆ ರೀತಿಯಲ್ಲಿ ಪ್ರಕಾಶಿಸುತ್ತಾ ಇದೆ. ಮೂರನೇದಾಗಿ ನಾನು ಹೇಳಿದ ದೇವರ ಸಾನ್ನಿಧ್ಯ, ಬಲವಾದ ಪ್ರಸನ್ನತೆ ಅಲ್ಲಿ ಇಳಿಯುವುದು ಬರುವ ನಿಮಿತ್ತವಾಗಿ ಅಲ್ಲಿಯ ಭೂಮಿ ಆ ರೀತಿಯಲ್ಲಿ ಕಾಣುವಂತಿತ್ತು. ಅಷ್ಟು ಸುಂದರವಾದ ಆ ನೆಲ, ಆ ಗಟ್ಟು ಅಲ್ಲಿ ಇರುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಹಾಗಾದರೆ ಈಗ ನಾವು 6ನೇ ವಿಷಯವನ್ನು ಕೂಡ, ಈ 4ನೇ ಅಧ್ಯಾಯದಲ್ಲಿರುವ 6ನೇ ವಿಷಯವನ್ನು ಕೂಡ ನಾವೀಗ ಮುಗಿಸಿದ್ದೇವೆ. 7ನೇ ವಿಷಯಕ್ಕೆ ಹೋಗ್ತೇವೆ. ಅಂದರೆ 4 ಜೀವಿಗಳ ಕುರಿತಾಗಿ ಧ್ಯಾನ ಮಾಡಲಿಕ್ಕೆ ಹೋಗ್ತೇವೆ. 6ನೇ ವಾಕ್ಯದಿಂದ ಓದಿ. ಸಿಂಹಾಸನದ ಮಧ್ಯದಲ್ಲಿ ಅದರ 4 ಕಡೆಗಳಲ್ಲಿ 4 ಜೀವಿಗಳಿದ್ದವು. ಅವುಗಳಿಗೆ ಹಿಂದೆ ಮುಂದೆ ತುಂಬಾ ಕಣ್ಣುಗಳಿದ್ದವು. ಮೊದಲನೇ ಜೀವಿಯು ಸಿಂಹದಂತಿತ್ತು, ಎರಡನೇ ಜೀವಿಯು ಹೋರಿಯಂತಿತ್ತು, ಮೂರನೇ ಜೀವಿಯ ಮುಖವು ಮನುಷ್ಯನ ಮುಖದಂತಿತ್ತು, 4ನೇ ಜೀವಿಯು ಹಾರುವ ಗರುಡ ಪಕ್ಷಿಯಂತಿತ್ತು. ಬಸ್ ಸಾಕು. ಪ್ರೈಸ್ ಗಾಡ್. ಇದು ಆಳವಾದಂಥ ಒಂದು ಅಧ್ಯಯನ ಪ್ರಿಯರೇ. ನಾವು ಸರಿಯಾಗಿ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ತುಂಬ ಆಳವಾದ ಮತ್ತು ತುಂಬ ಪ್ರಾಮುಖ್ಯವಾದಂಥ ಒಂದು ಅಧ್ಯಯನ. ನಾನು ಆವಾಗಲೇ ಹೇಳಿದ್ದೆ, 4ನೇ ಮತ್ತು 5ನೇ ಅಧ್ಯಾಯದಲ್ಲಿ ನಾವು ಪರಲೋಕವನ್ನು ಕಾಣುತ್ತೇವೆ. ನಿಜವಾದ ಪರಲೋಕವನ್ನು ನಾವಲ್ಲಿ ಕಾಣ್ತೇವೆ ಎಂಬುದಾಗಿ ಈ ಅಧ್ಯಾಯದ ಆರಂಭದಲ್ಲಿ ಅಧ್ಯಯನ ಮಾಡುವಾಗಲೇ ನಾನು ನಿಮ್ಮೊಟ್ಟಿಗೆ ನಾನು ಮಾತನಾಡಿದ್ದೆ ಪ್ರಿಯರೇ. ನಾವು ಒಂದನ್ನು ಚೆನ್ನಾಗಿ ತಿಳ್ಕೊ, ಪರಲೋಕ ಯಾವ ರೀತಿ ಇದೆ ಎಂಬುದಾಗಿ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕಿಂತ ಇಲ್ಲಿ ಲೋಕದಲ್ಲಿ ಇರುವಂಥ ದೇವಾಲಯಗಳನ್ನು ಅಥವಾ ಆಲಯಗಳನ್ನು ಯಾವ ರೀತಿ ಮಾಡಬೇಕೆಂಬುದಾಗಿ ದೇವರು ಅಪ್ಪಣೆ ಕೊಟ್ಟ ಅಂದರೆ, ಪರಲೋಕದಲ್ಲಿ ಇರುವ ದೇವಾಲಯದ ಹಾಗೆ ಈ ಭೂಮಿಯಲ್ಲಿ ಕೂಡ ದೇವಾಲಯವನ್ನು ನಿರ್ಮಾಣ ಮಾಡಲಿಕ್ಕೆ ದೇವರು ಹೇಳಿದ. ಅದರ ಛಾಯೆ ಈ ಲೋಕದಲ್ಲಿ ನಾವು ಯಾವ ಆಲಯಗಳನ್ನು ಕಾಣ್ತೇವೋ ಅದು ಪರಲೋಕದಲ್ಲಿರುವ ನಿಜವಾದ ದೇವಾಲಯಕ್ಕಿದ ಅದು ಛಾಯೆಗಳು ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು ಪ್ರಿಯರೇ. ಪರಲೋಕದ ಒಂದು ದೃಶ್ಯ ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಪರಲೋಕದಲ್ಲಿ ಯಾರು ಆಸೀನನಾಗಿದ್ದಾನೆ, ಆರಂಭದಲ್ಲಿ ನಾವು ಓದಿದೆವು 2ನೇ ವಾಕ್ಯದಿಂದ. ಅಲ್ಲಿ ಒಂದು ಸಿಂಹಾಸನ ಕಾಣ್ತೇವೆ. ಸಿಂಹಾಸನ ಏನು ಸೂಚಿಸ್ತದೆ? ಪ್ರಭುತ್ವವನ್ನು, ಸರ್ವಭೌಮತ್ವವನ್ನು, ಸರ್ವಾಧಿಕಾರವನ್ನು ಮತ್ತು ಪ್ರಭಾವವನ್ನು, ದೈವಿಕ ಪ್ರಭಾವವನ್ನು ಅದು ಸೂಚಿಸುವಂಥದ್ದು ಪ್ರಿಯರೇ. ಆ ಸಿಂಹಾಸನದಲ್ಲಿ ಕೂತ್ಕೊಂಡ ಒಬ್ಬಾತನು, ಆತನು ಯಾರಾಗಿದ್ದಾನೆ? ತಂದೆಯಾದ ದೇವರೆಂಬುದಾಗಿ ತಿಳ್ಕೊಳ್ತೇವೆ. ಆತನ ಪದ್ಮರಾಗ ಸೂರ್ಯಕಾಂತ ಮಣಿಗಳಂತೆ ಪ್ರಕಾಶಿಸುತ್ತದೆ. ಆತನ ಮಹಿಮೆಯುಳ್ಳವನು. ಅಷ್ಟು ಈ ಸೂರ್ಯವನ್ನು ಕಾಣ್ತೇವಲ್ಲ ಲೋಕದಲ್ಲಿ ನಾವು, ಈ ಸೂರ್ಯನಿಗಿಂತ ಎಷ್ಟೋ ಕೋಟ್ಯಾನು ಕೋಟಿ ಸೂರ್ಯಗಿಂತಲೂ ಪ್ರಕಾಶವುಳ್ಳವನು ನಮ್ಮ ದೇವರು. ಇದು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಸುಮ್ಮನೆ ಪ್ರಕಾಶಿಸುತ್ತಾ ಇದ್ದಂಥ ಪದ ಅದು ಚಿಕ್ಕದಾಗಿ ನಮಗೆ ಅನಿಸಬಹುದು. ಅದು ನಿಜವಾಗಿ ಹೇಳಬೇಕಾದ್ರೆ ಈಗ ಕಾಣುವಂಥ ಸೂರ್ಯ ನಮಗೆ ನೋಡ್ಲಿಕ್ಕೆ ಆಗಲ್ಲ, ಹಗಲು ಹೊತ್ತಿನಲ್ಲಿ ದೃಷ್ಟಿಸ್ಲಿಕ್ಕೆ ಆಗಲ್ಲ. ಮೇಲೆ ನೋಡಿ, ಅದಕ್ಕಿಂತಲೂ ಕೋಟ್ಯಾನು ಕೋಟಿ ಸೂರ್ಯರ ಹಾಗಿರುವ ಕೋಟಿ ಕೋಟಿ ಸೂರ್ಯರಿದ್ದರೆ ಹೇಗೆ ಪ್ರಕಾಶ ಬರ್ತದೋ ಅದಕ್ಕಿಂತಲೂ ಮಹಾ ಮಹಿಮೆಯುಳ್ಳವನು ನಾನು ನೀವು ಆರಾಧಿಸುವಂಥ ದೇವರಾಗಿದ್ದಾನೆ. ಈಗ ಮಧ್ಯದಲ್ಲಿ ಪರಲೋಕದಲ್ಲಿ ಒಂದು ಸಿಂಹಾಸನ, ಈಗ ನಾನು ಕೂತ್ಕೊಂಡಿದ್ದೇನೆ, ಈ ರೀತಿಯಲ್ಲಿ ದೇವರ ಸಿಂಹಾಸನ ಅಲ್ಲಿದೆ, ಅದರಲ್ಲಿ ದೇವರು ಕೂತ್ಕೊಂಡಿದ್ದಾನೆ ಎಂಬುದಾಗಿ ನಾವು ತಿಳ್ಕೊಳ್ಳೋಣ ಪ್ರಿಯರೇ. ಈಗ ಆ ಸಿಂಹಾಸನದ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ,
ಆ ಸಿಂಹಾಸನದ ಸುತ್ತಲೂ ಒಂದು ಪಚ್ಚೆಯಂತಿರುವ ಮುಗಿಲು ಬಿಲ್ಲಿದೆ. ಅಂದರೆ ಎಷ್ಟು ಸುಂದರವಾಗಿದೆ ಎಂಬುದಾಗಿ ಪರಲೋಕ ಅದರ ಚಿತ್ರಣ ನಿಮ್ಮ ಮನಸ್ಸಿನಲ್ಲಿ ಮೂಡುವುದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ. ನನಗೀಗ ಡ್ರಾಯಿಂಗ್ ಮಾಡಲಿಕ್ಕೆ ಸಾಧ್ಯವಿಲ್ಲ, ಡ್ರಾಯಿಂಗ್ ಮಾಡಿ ನಿಮಗೆ ತಿಳಿಸೋಕ್ಕೆ ಸಾಧ್ಯವಿಲ್ಲ. ಜಸ್ಟ್ ಮನೋಪಟ್ಟದಲ್ಲಿ ನೀವು ತಗೊಂಡು ಬರಬೇಕು. ಕಾರಣ ಕೀರ್ತನೆ 84:1 ಈ ಅಧ್ಯಾಯದಲ್ಲಿ ಒಂದು ಸಲ ಓದಿದ್ದ ವಾಕ್ಯವನ್ನು ಸಾಮ್ಸ್ 84:1 ಹೇಳ್ತದೆ. ಅಂದರೆ ನಮ್ಮ ದೇವರು ವಾಸ ಮಾಡುವಂತಹ ಒಂದು ಸ್ಥಳಗಳು ಎಷ್ಟೋ ರಮ್ಯವಾದದ್ದು. ಓದಿ. ಸೇನಾಧೀಶ್ವರನಾದ ಯೆಹೋವನೇ, ಸೇನಾಧೀಶ್ವರನ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿವೆ. ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾದದ್ದು. ಅಂದರೆ ಪರಲೋಕ ದೇವರ ಸಿಂಹಾಸನ. ಈಗ ಆ ದೇವರು ಕೂತ್ಕೊಂಡಿದ್ದಾನೆ, ಪದ್ಮರಾಗ ಸೂರ್ಯಕಾಂತ ಮಣಿಗಳಂತೆ ಆತನೇನಾಗ್ತಾ ಇದ್ದಾನೆ, ಪ್ರಕಾಶಿಸುತ್ತಾ ಇದ್ದಾನೆ. ಆ ಸಿಂಹಾಸನದ ಸುತ್ತಲೂ ಪಚ್ಚೆಯಂತಿರುವ ಒಂದು ಏನಿದೆ ಅಂತೆ, ಮುಗಿಲು ಬಿಲ್ಲು. ಮುಗಿಲು ಬಿಲ್ಲು ನಾವು ನೋಡ್ತೇವಲ್ಲ, ಅನೇಕ ಸಲ ರ್ಯಾಂಬೋ ನೋಡ್ತೇವಲ್ಲ ನಾವು, ಅನೇಕ ಸಲ ಆಕಾಶದಲ್ಲಿ ಕಾಣಿಸಿಕೊಳ್ಳುವಂಥ ರ್ಯಾಂಬೋ ನೋಡ್ತೇವೆ. ಅಪರೂಪವಾಗಿ ಅನೇಕ ಸಲ ಆ ಒಂದು ಮುಗಿಲು ಬಿಲ್ಲು ಕಾಣ್ತೇವೆ, ರ್ಯಾಂಬೋ ಕಾಣ್ತೇವೆ. ಏಕೆ ಎಷ್ಟು ಸುಂದರವಾಗಿರ್ತದೆ ಅದು ನೋಡುವುದಕ್ಕಾಗಿ. ಆ ಮುಗಿಲು ಬಿಲ್ಲು ಅದು ಎಲ್ಲಿದೆ? ಆ ಮುಗಿಲು ಬಿಲ್ಲು ನಿತ್ಯ ನಿರಂತರಕ್ಕೂ ಸಿಂಹಾಸನ ಸುತ್ತಲುದು ಆವರಿಸಿಕೊಂಡಿದೆ ಅಂತೆ ಪ್ರಿಯರು. ಪಚ್ಚೆ ಅಂತಿರುವ ಆ ಪರಲೋಕ ಹೇಗಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ನಿಮಗೆ ನಾನು. ಅಷ್ಟು ಸುಂದರವಾಗಿದೆ ಪಚ್ಚೆ ಅಂತಿರುವಂಥ ಮುಗಿಲು ಬಿಲ್ಲು. ಎರಡನೇದಾಗಿ, ಮೂರನೇದಾಗಿ ದೇವರ ಸಿಂಹಾಸನ ಸುತ್ತಲೂ 24 ಸಿಂಹಾಸನಗಳು ರೌಂಡ್ ಇವೆ. ಎಷ್ಟು? ಅದರಲ್ಲಿ 24 ಹಿರಿಯರು ಶುಭ್ರ ವಸ್ತ್ರ ಧರಿಸಿಕೊಂಡಿದ್ದಾರೆ, ತಲೆಗೆ ಚಿನ್ನದ ಕಿರೀಟವನ್ನು ಧರಿಸಿಕೊಂಡಿದ್ದಾರೆ. ಪ್ರೈಸ್ ಗಾಡ್. ಅರ್ಥ ಆಯ್ತಲ್ಲ? ಮೂರನೇ ರೌಂಡಲ್ಲಿ ಅವರು ಇರುವುದನ್ನು ನಾವು ನೋಡ್ತೇವೆ. ಮಾತ್ರವಲ್ಲ, ಈ ಸಿಂಹಾಸನ ಒಳಗಿಂದ ಗುಡುಗುಗಳು, ಮಿಂಚುಗಳು, ವಾಣಿಗಳು ಬರ್ತಾ ಇರ್ತವೆ ಅಂತ. ದೇವರ ದೈವಿಕ ಪ್ರಭಾವವನ್ನು, ಘನತೆಯನ್ನು ಸೂಚಿಸುವಂಥದ್ದಾಗಿದೆ. ವೈರಿಗಳನ್ನು ಸದೆಬಡಿಯುವುದಕ್ಕಾಗಿ ಎದ್ದೇಳುವಾಗ ಗುಡುಗು ಮಿಂಚುಗಳ ಮೂಲಕ ವೈರಿಗಳನ್ನು ಗಲಿಬಿಲಿಗೊಳಿಸುವಂಥದ್ದಾಗಿದೆ. ಓಕೆ, ಒಂದು ಸಿಂಹಾಸನ, ಎರಡನೇದು ಪಚ್ಚೆ ಅಂತಿರುವ ಮುಗಿಲು ಬಿಲ್ಲು, ಮೂರನೇದು 24 ಸಿಂಹಾಸನಗಳು, ಶುಭ್ರ ವಸ್ತ್ರ ಧರಿಸುವ 24 ಹಿರಿಯರು ಮತ್ತು ತಲೆಯಲ್ಲಿ ಚಿನ್ನದ ಕಿರೀಟ ಧರಿಸಿಕೊಂಡಿದ್ದಾರೆ. ನಾಲ್ಕನೇದು ನಾವು ನೋಡ್ತೇವೆ, ಸಿಂಹಾಸನ ಒಳಗಿಂದ ವಾಣಿಗಳು, ಮಿಂಚುಗಳು, ಗುಡುಗುಗಳು ಬರ್ತಾ ಇದೆ. ಐದನೇದಾಗಿ, ಈ ಸಿಂಹಾಸನ ಮುಂದೆ ದೇವರ 7 ಆತ್ಮಗಳನ್ನು ಸೂಚಿಸುವಂಥ 7 ದೀಪಗಳು ಉರಿಯುತ್ತಾ ಇದೆ. ಎಷ್ಟು ಸುಂದರವಾದ ದೀಪಗಳು ಅಲ್ಲಿ ಉರಿಯುತ್ತಿರುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ ಪ್ರಿಯರೇ. ಆರನೇದಾಗಿ ನಾವಲ್ಲಿ ಕಾಣುವಂಥದ್ದು, ಸ್ಫಟಿಕದಂತಿರುವ ಸಿಂಹಾಸನ ಮುಂದೆ ಸ್ಫಟಿಕದಂತಿರುವ ಗಾಜಿನ ಸಮುದ್ರವು ಅಲ್ಲಿ ಕಾಣಿಸುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ ಪ್ರಿಯರೇ. ಇದು ಏನೆಂಬುದಾಗಿ ಈಗಾಗಲೇ ಸ್ವಲ್ಪ ಮುಂಚೆ ನಾವು ಧ್ಯಾನ ಮಾಡಿದ್ದೇವೆ ಪ್ರಿಯರೇ. ಅದರ ನಂತರ ಇನ್ನೊಂದು ರೌಂಡಲ್ಲಿ ಯಾರಿದ್ದಾರೆ? 4 ಜೀವಿಗಳಿದ್ದಾರೆ. 4 ಜೀವಿಗಳು. ಇವು ಯಾರಾಗಿದ್ದಾರೆ? ಇವರಿಗೆ ಕೆರೂಬಿಯರ್ ಎಂಬುದಾಗಿ ಹೇಳ್ತಾರೆ. ಕೆರೂಬಿಯರು, ಪರಲೋಕದಲ್ಲಿ ಕೆರೂಬಿಯರಿದ್ದಾರೆ, ಸೆರಾಪಿಯರಿದ್ದಾರೆ, ಕೋಟ್ಯಾನುಕೋಟಿ ದೇವದೂತರಿದ್ದಾರೆ. ಅಲ್ಲಲ್ಲಿಯ ಈ ಕೆರೂಬಿಯರ್ ನಾವು ನೋಡ್ತೇವಲ್ಲ, ಕೆರೂಬಿಯರು ಯಾರು ಎಂಬುದಾಗಿ ನಾವು ಮತ್ತೆ ಬರ್ತೇವೆ ಅದರ ಕುರಿತಾಗಿ ಜ್ಞಾನ ಮಾಡಲಿಕ್ಕೆ. ಕೆರೂಬಿಯರು ರೌಂಡಲ್ಲಿ ಏನು ಮಾಡ್ತಾ ಇದ್ದಾರೆ? ಶಿವ ಸುತ್ತಲೂ ದೇವರನ್ನು ಆರಾಧಿಸ್ತಾ ಇದ್ದಾರೆ. ಕೆರೂಬಿಯರ ನಂತರ ಇನ್ನೊಂದು ರೌಂಡ್ ಬರ್ತದೆ, ಕೋಟ್ಯಾನುಕೋಟಿ ದೇವದೂತರು, ಲಕ್ಷೋಪಲಕ್ಷ ಕೋಟ್ಯಾನುಕೋಟಿ ದೇವದೂತರು. ಪ್ರಕಟಣೆ 5, 10, 11, 12 ವಾಕ್ಯ ಓದಿ. ರೆವಲ್ಯೂಷನ್ 5, 11 and 12 ವರ್ಸ್. ಇದಲ್ಲದೆ ಸಿಂಹಾಸನವು, ಜೀವಿಗಳು, ಹಿರಿಯರು, ಇವರ ಸುತ್ತಲೂ ಬಹುಮಂದಿ ದೇವದೂತರನ್ನು ಕಂಡೆನು. ಅವರ ಸಂಖ್ಯೆಯು ಕೋಟ್ಯಾನುಕೋಟಿಯಾಗಿಯೂ ಲಕ್ಷೋಪಲಕ್ಷವಾಗಿಯೂ ಇತ್ತು. ಕೋಟ್ಯಾನುಕೋಟಿ. ನೀವು ಹೇಳ್ಬೋದು 100 ಕೋಟಿ ಎಂಬುದಾಗಿ ಹೇಳ್ಬೋದು, 200 ಕೋಟಿ ಎಂಬುದಾಗಿ ಹೇಳ್ಬೋದು. ಒಂದು ವೇಳೆ 100-200 ಕೋಟಿ ಆಗಿರುವುದಾದರೆ ನಾವು ಅದನ್ನು ಹೇಳ್ಬೋದಿತ್ತು. ಸತ್ಯವಾದ ಬರೀತಿತ್ತಲ್ಲಿ 100 ಕೋಟಿ ದೇವದೂತರು, 200 ಕೋಟಿ, 1000 ಕೋಟಿ ದೇವದೂತರು. ವಾಕ್ಯ ಏನಿರ್ತದೆ? ಕೋಟ್ಯಾನುಕೋಟಿ ಎಂದರೆ ಲೆಕ್ಕವಿಲ್ಲದಷ್ಟು ದೇವದೂತರು ರೌಂಡಲ್ಲಿ ನಿಂತು ದೇವರನ್ನು ಆರಾಧನೆ ಮಾಡ್ತಾ ಇದ್ದಾರೆ ಪರಲೋಕದಲ್ಲಿ. ಆ ದೃಶ್ಯ ಸ್ವಲ್ಪ ನಮ್ಮ ಮನೋಪಟ್ಟಲ್ಲಿ ತಗೊಂಡು ಬರೋಣ ಪ್ರಿಯರೇ. ಅದರ ನಂತರ ಇನ್ನೊಂದು ಗುಂಪು ಬರ್ತದೆ ಪ್ರಿಯರೇ, ಎತ್ತಲ್ಪಟ್ಟ ರ್ಯಾಪ್ಚರಲ್ಲಿ ಎತ್ತಲ್ಪಟ್ಟ ದೇವಜನರ ಸಮೂಹ. ಪ್ರಕಟಣೆ 7, 9 ಓದಿಕೊಳ್ಳೋಣ. ಜಾತಿಯು ಅನೇಕ ಜಾತಿಗಳಿಂದ ರಕ್ಷಣೆ ಹೊಂದಿದ ದೇವಜನರು. ಓದುವ. ಇವುಗಳಾದ ಮೇಲೆ ಇಗೋ, ಯಾರಿಂದಲೂ ಎನಿಸಲಾಗದಂಥ ಮಹಾ ಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ, ಕುಲ, ಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು.
ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದು ಕೂತ್ಕೊಂಡಿದ್ದರು. ಅವರು ಸಿಂಹಾಸನಾಸೀನನಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ನಮಗೆ ರಕ್ಷಣೆ ಉಂಟಾದದ್ದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗಿದರು. ಅಷ್ಟರಲ್ಲಿ ದೇವದೂತರೆಲ್ಲರೂ, ಸಿಂಹಾಸನವು, ಹಿರಿಯರು, 4 ಜೀವಿಗಳು ಇವುಗಳ ಸುತ್ತಲೂ ನಿಂತುಕೊಂಡಿದ್ದರು. ಅವರು ಸಿಂಹಾಸನದ ಮುಂದೆ ಅಡ್ಡಬಿದ್ದು, ಆಮೇನ್, ಸ್ತೋತ್ರವು, ಪ್ರಭಾವವು, ಜ್ಞಾನವು, ಕೃತಜ್ಞತಾ ಸ್ತುತಿಯು, ಮಾನವು, ಬಲವು, ಶಕ್ತಿಯು ನಮ್ಮ ದೇವರಿಗೆ ಯುಗ ಯುಗಾಂತರಗಳಲ್ಲಿಯೂ ಇರಲಿ, ಆಮೇನ್. ಇಲ್ಲಿ ನೋಡ್ತೇವೆ ನಾವು ಕೋಟ್ಯಾನುಕೋಟಿ ದೊಡ್ಡ ಜನಸಮೂಹ, ಲೆಕ್ಕ ಹಾಕಲಿಕ್ಕೆ ಸಾಧ್ಯವಿಲ್ಲ, ದೊಡ್ಡ ಜನಸಮೂಹ. ಯಾರದು? ನಾವು ಎತ್ತಲ್ಪಟ್ಟವರು. ರ್ಯಾಪ್ಚರಲ್ಲಿ ದೇವಜನರ ಸಮೂಹ ಏನು ಮಾಡ್ತಾ ಇರ್ತದೆ? ಅಲ್ಲಿ ದೇವದೂತರ ನಂತರ ದೇವರನ್ನು ನಿಂತು ಅಲ್ಲಿ ಪರಲೋಕದಲ್ಲಿ ಆರಾಧಿಸುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ ಪ್ರಿಯರೇ. ಪರಲೋಕ ಈ ರೀತಿ ಇದೆ ಪ್ರಿಯರೇ. ಇದು ನಿಜವಾದ ಪರಲೋಕ ದರ್ಶನ. ಯಾಕಂದರೆ ನಾವು ಪರಲೋಕದಲ್ಲಿ ಕೂಡ ದೇವಾಲಯ ಇದೆ ಎಂಬುದಾಗಿ ಕಳೆದ ದಿವಸ ಧ್ಯಾನಿಸಿದ್ದೇವೆ ನಾವು. ಪ್ರಕಟಣೆ 11:19 ಓದಿ, ರೆವಲ್ಯೂಷನ್ 11:19. ಆಗ ಪರಲೋಕದಲ್ಲಿರುವ ದೇವಾಲಯವು ತೆರೆಯಿತು. ಆತನ ಆಲಯದಲ್ಲಿ ಆತನ ಒಡಂಬಡಿಕೆಯ ಮಂಜೂಷವು ಕಾಣಿಸಿತು. ಇದಲ್ಲದೆ ಮಿಂಚುಗಳು, ವಾಣಿಗಳು, ಗುಡುಗುಗಳು, ಭೂಕಂಪವು, ದೊಡ್ಡ ಆನೆಕಲ್ಲಿನ ಮಳೆಯು ಉಂಟಾದವು. 14:17, ರೆವಲ್ಯೂಷನ್ 14:17. ಮತ್ತೊಬ್ಬ ದೂತನು ಪರಲೋಕದಲ್ಲಿರುವ ದೇವಾಲಯದೊಳಗಿಂದ ಬಂದನು. ಅವನಲ್ಲಿ ಸಹ ಹದವಾದ ಕುಡುಗೋಲು ಇತ್ತು. ತರುವಾಯ ಬೆಂಕಿಗೆ ಅಧಿಕಾರಿಯಾದ ಇನ್ನೊಬ್ಬ ದೂತನು ಯಜ್ಞವೇದಿಯ ಬಳಿಯಿಂದ ಬಂದು ಆ ಹದವಾದ ಕುಡುಗೋಲಿನವನಿಗೆ, ನಿನ್ನ ಹದವಾದ ಕುಡುಗೋಲನ್ನು ಹಾಕಿ ಭೂಮಿಯ ದ್ರಾಕ್ಷೆ ಗೊಂಚಲುಗಳನ್ನು ಕೊಯ್ಯಿ, ಅದರ ಹಣ್ಣುಗಳು ಪೂರ ಮಾಗಿವೆ ಎಂದು ಮಹಾಶಬ್ದದಿಂದ ಕೂಗಿದನು. ಆಗ ಆ ದೂತನು ತನ್ನ ಕುಡುಗೋಲನ್ನು ಭೂಮಿಗೆ ಹಾಕಿ 15 ಏನು ಹೇಳ್ತದೆ ಅಲ್ಲಿ ಕೂಡ ದೇವದರ್ಶನ, ದೇವರ ಪರಲೋಕದಲ್ಲಿ ದೇವದರ್ಶನದ ಬಗ್ಗೆ ಅನೇಕ ವಾಕ್ಯಗಳಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ನಮಗೆ ಸಾಧ್ಯವಿದೆ. ಯಾಕಂದರೆ ಇಬ್ರಿಯ 9ನೇ ಅಧ್ಯಾಯ 11-14 ವಾಕ್ಯ ಓದುವಾಗ, ಕರ್ತನಾದ ಯೇಸು ಸ್ವಾಮಿ ನಿಜವಾದ ಪರಲೋಕದ ದೇವಾಲಯದಲ್ಲಿ ತನ್ನ ರಕ್ತವನ್ನು ತೊಕ್ಕೊಂಡು ಅದನ್ನು ಪ್ರವೇಶ ಮಾಡಿದ. ಕಳೆದ ದಿವಸಗಳಲ್ಲಿ ಎಲ್ಲ ವಾಕ್ಯಗಳನ್ನು ಓದಿದ್ದೇವೆ ಪ್ರಿಯರೇ. ಮಾತ್ರವಲ್ಲ, ಅದೇ 9ನೇ ಅಧ್ಯಾಯದಲ್ಲಿ 23ರಿಂದ ನಾವು 27ನೇ ವಾಕ್ಯದವರೆಗೆ ಓದಿ 23-24 ವಾಕ್ಯ ಸ್ಪೆಷಲಿಯಾಗಿ ಹೇಳ್ತದೆ, ಅವನು ಈ ಲೋಕದ ದೇವಾಲಯದಲ್ಲಿ ಪ್ರವೇಶ ಮಾಡಿ. 23-24 ಮಾತ್ರ ವಾಕ್ಯ ಓದುವ. ಇಬ್ರಿಯ 9. ಪರಲೋಕ ವಸ್ತುಗಳಿಗೆ ಪ್ರತಿರೂಪವಾಗಿರುವ ವಸ್ತುಗಳ ಶುದ್ಧೀಕರಣಕ್ಕಾಗಿ ಇಂಥ ಯಜ್ಞಗಳು ಅವಶ್ಯವಾದರೂ ಸಾಕ್ಷಾತ್ ಪರಲೋಕದವುಗಳಿಗೆ ಇವುಗಳಿಗಿಂತ ಉತ್ತಮವಾದ ಯಜ್ಞಗಳು ಬೇಕು. ಯಾಕೆಂದರೆ ಕ್ರಿಸ್ತನು ನಿಜವಾದ ದೇವಾಲಯಕ್ಕೆ ಅನುರೂಪ ಮಾತ್ರವಾದದ್ದಾಗಿಯೂ ಕೈಯಿಂದ ಕಟ್ಟಿದ್ದಾಗಿಯೂ ಇರುವ ಆಲಯದಲ್ಲಿ ಪ್ರವೇಶಿಸದೆ ದೇವರ ಸಮ್ಮುಖದಲ್ಲಿ ನಮಗೋಸ್ಕರ ಈಗ ಕಾಣಿಸಿಕೊಳ್ಳುವುದಕ್ಕೆ ಪರಲೋಕದಲ್ಲಿಯೇ ಪ್ರವೇಶಿಸಿದನು. ಪರಲೋಕದಲ್ಲಿಯೇ ನಿಜವಾದ ದೇವಾಲಯದಲ್ಲಿ ಆತನು ಪ್ರವೇಶ ಮಾಡಿದ ಪ್ರಿಯರೇ. ಹಾಗಾದ್ರೆ ಪರಲೋಕದ ದೇವಾಲಯ ಎಷ್ಟು ಸುಂದರವಾಗಿದೆ ಪ್ರಿಯರೇ. ಇಲ್ಲಿ ನಾವು ನೋಡ್ತೇವೆ, ಒಂದು ಸಮಯ ಬರ್ತದೆ ನಿತ್ಯತ್ವದಲ್ಲಿ ದೇವಾಲಯ ಎಂಬುದಾಗಿರುವುದಿಲ್ಲ. ಯಾಕಂದರೆ ದೇವರೊಟ್ಟಿಗೆ ನಾವು ವಾಸ ಮಾಡ್ತೇವೆ. ದೇವರು ನಮ್ಮ ಮಧ್ಯದಲ್ಲಿ ವಾಸ ಮಾಡ್ತಾನೆ. ಮುಖಾಮುಖಿಯಾಗಿ ಆತನ ದರ್ಶನ ನಮಗೆ ಉಂಟಾಗುತ್ತದೆ. ಸೂರ್ಯ ಇಲ್ಲ ಆವಾಗ, ಯಾಕಂದರೆ ಆತನ ಪ್ರಕಾಶವೇ ನಮಗೆ ಬೆಳಕನ್ನು ಕೊಡುತ್ತದೆ. ಆವಾಗ ಚಂದ್ರ ಇರಲ್ಲ, ಕಾರಣ ರಾತ್ರಿ ಇರಲ್ಲ ಪ್ರಿಯರೇ. ಆ ರೀತಿಯ ಒಂದು ನಿತ್ಯತ್ವದಲ್ಲಿ ನಾವು ಜೀವನ ಮಾಡಲಿಕ್ಕೆ ಹೋಗುತ್ತೇವೆ ಪ್ರಿಯರೇ. ಹಾಗಾದರೆ ಪರಲೋಕದ ದೇವಾಲಯದ ಚಿತ್ರಣ ನೀವು ನಿಮ್ಮ ಮನಸ್ಸಿಗೆ ಬಂದಿದೆ. ಈಗ ಯಾವ ರೀತಿಯಲ್ಲಿ ಪರಲೋಕ ಇದೆ ಎಂಬುದಾಗಿ ವಾಕ್ಯದ ಆಧಾರದಲ್ಲಿ ನಾವು ಕಲಿತುಕೊಂಡಿದ್ದೇವೆ ಪ್ರಿಯರೇ. ಅದಕ್ಕಿಂತ ಮುಂಚೆ ನಾವು ಇನ್ನೊಂದು ವಿಷಯ, ಈ 4 ಜೀವಿಗಳು, ಪ್ರಕಟಣೆ ಪುಸ್ತಕ 4ನೇ ಅಧ್ಯಾಯ 6ನೇ ವಾಕ್ಯದಿಂದ ಹೇಳುವಂಥ 4 ಜೀವಿಗಳು, ಒಂದನೇದು ಯಾವುದಾಗಿದೆ? ಸಿಂಹದ ಆಗಿದೆ. ಎರಡನೇದು ಯಾವುದಾಗಿದೆ? ಹೋರಿಯ ಆಗಿದೆ. ಮೂರನೇದು ಯಾವುದಾಗಿದೆ? ಮನುಷ್ಯನ ಆಗಿದೆ. 4ನೇದು ಯಾವುದಾಗಿದೆ? ಹಾರುವ ಗರುಡ ಪಕ್ಷಿ ಅಂತಿದೆ. ಈ 4 ವಿಧವಾದಂಥ ಈ ಕೆರೂಬಿಗಳನ್ನು ಇಲ್ಲಿ ನಾವು ಕಾಣ್ತೇವೆ, ಜೀವಿಗಳನ್ನು ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಸತ್ಯವೇದದಲ್ಲಿ ನಾನು ಆವಾಗಲೇ ಹೇಳಿದಂತೆ ಬೇರೆ ಬೇರೆ ವಿಧವಾದಂಥ ಇದನ್ನು ನೋಡ್ತೇವೆ. ಇದಕ್ಕೆ ನಾವು 4 ಸುವಾರ್ತೆಗಳಿಗೆ ಇದನ್ನು ಹೋಲಿಸಲಿಕ್ಕೆ ಸಾಧ್ಯವಿದೆ. ಮತ್ತಾಯನ ಸುವಾರ್ತೆ ಯೇಸು ಕ್ರಿಸ್ತನು ಯೂದ ಕುಲದ ಸಿಂಹವನ್ನಾಗಿ ಪ್ರಕಟಪಡಿಸಿದೆ. ಮತ್ತಾಯನ ಸುವಾರ್ತೆ ಯೇಸುವನ್ನು ಹೇಗೆ ಕಾಣ್ತೇವೆ? ನಾವು ಯೂದ ಕುಲದ ಸಿಂಹವಾಗಿ ಕಾಣ್ತೇವೆ. ಮಾರ್ಕನ ಸುವಾರ್ತೆ ಆತನನ್ನು ಹೋರಿಯಾಗಿ, ಅಂದರೆ ದಾಸನಾಗಿ ನಾವು ಕಾಣ್ತೇವೆ. ಲೂಕನ ಸುವಾರ್ತೆಯಲ್ಲಿ ಕರ್ತನಾದ ಯೇಸು ಸ್ವಾಮಿಯನ್ನು ಮನುಷ್ಯ ಕುಮಾರನಾಗಿ ನಾವು ಕಾಣ್ತೇವೆ.
ಅಲ್ಲಲ್ಲಿಯ. ನಾಲ್ಕನೇದಾಗಿ ಯೋಹನ್ನನ ಸುವಾರ್ತೆಯನ್ನು ನಾವು ಗರುಡ ಪಕ್ಷಿಗೆ ಹೋಲಿಸಿದಾಗ, ಅಂದರೆ ಯೇಸು ಸ್ವಾಮಿ ಉನ್ನತವಾದ ದೇವರ ಕುಮಾರನನ್ನಾಗಿ ನಾವಲ್ಲಿ ಕಾಣ್ತೇವೆ ಪ್ರಿಯರೇ. ಒಂದೊಂದು ಸುವಾರ್ತೆ ಯೇಸು ಸ್ವಾಮಿಯನ್ನು ಒಂದೊಂದು ವಿಧವಾಗಿ ಪ್ರಕಟಿಸುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ. ಇನ್ನೊಂದು ವಿಷಯ, ಮೊದಲನೇ ಜೀವಿ ಯಾವುದಾಗಿದೆ? ಮೊದಲನೇ ಜೀವಿ ನಾವಿಲ್ಲಿ ನೋಡುವಂಥದ್ದು ಸಿಂಹ. ಅಂದರೆ ಸಿಂಹವಾಗಿ ನಾವು ಸಿಂಹ ಯಾವುದರ ಅರ್ಥ ಗೊತ್ತುಂಟ ಪ್ರಿಯರೇ? ದೇವರ ಪ್ರಭುತ್ವ, ಅಧಿಕಾರ, ಸಾರ್ವಭೌಮತ್ವ ಇದಕ್ಕೆ ಗುರುತಾಗಿದೆ ಪ್ರಿಯರೇ. ಅಥವಾ ಹೋರಿ ಯಾವುದಕ್ಕೆ ಗುರುತಾಗಿದೆ? ಯಜ್ಞ ಪಶುವಿಗೆ ಗುರುತಾಗಿದೆ ಪ್ರಿಯರೇ. ಅದು ಸೇವೆಯ ಗುರುತು. ಮನುಷ್ಯ ಯಾವುದಕ್ಕೆ ಹೋಲಿಕೆ ಆಗಿದ್ದಾನೆ? ಸೃಷ್ಟಿಗಳಲ್ಲಿ ದೇವರ ಶ್ರೇಷ್ಠವಾದ ಸೃಷ್ಟಿಯಾಗಿ. ಇಬ್ರಿಯ 2:7-8 ನಾವು ನೋಡ್ತೇವೆ. ಕೀರ್ತನೆ 8:5 ನಾವು ಓದ್ತೇವೆ. ಹಲಲಿಯ ಸೃಷ್ಟಿಗಳಲ್ಲಿ ಸರ್ವಶ್ರೇಷ್ಠ ಸೃಷ್ಟಿಯಾಗಿ ದೇವರು ಮನುಷ್ಯನನ್ನು ಉಂಟು ಮಾಡಿದ್ದನ್ನು ಅದು ಗುರುತಿಸುವಂಥದ್ದಾಗಿದೆ. ನಾಲ್ಕನೇದಾಗಿ ಗರುಡ ಪಕ್ಷಿಯು ಒಂದು ಉನ್ನತವಾದ ದೇವರ ಮಹೋನ್ನತವಾದ ಅಸ್ತಿತ್ವಕ್ಕೆ ಅದು ಹೋಲಿಕೆ ಆಗಿದೆ ಪ್ರಿಯರೇ. ಈ ರೀತಿ 4 ಜೀವಿಗಳಿಗೆ ನಾವು ಇದಕ್ಕೆ ಹೋಲಿಸಲಿಕ್ಕೆ ಸಾಧ್ಯವಿದೆ. ಈ ಜೀವಿಗಳು ಅನೇಕ ಕಣ್ಣುಗಳಲ್ಲಿದ್ದಾಗ, ಅದರ ಅರ್ಥ ದೇವರು ಎಲ್ಲ ಸರ್ವಜ್ಞವನ್ನು ನೋಡುವಾತನೆಂಬುದಕ್ಕೆ, ಸರ್ವಜ್ಞಾನ ಎಂಬುದಕ್ಕೆ ಗುರುತಾಗಿದೆ. ಎಲ್ಲ ಲೋಕದಲ್ಲಿ ಒಂದೇ ಸಲ ಎಲ್ಲ ನೋಡಬಲ್ಲನೆಂಬುದಕ್ಕೆ ಇದು ಗುರುತಾಗಿದೆ ಪ್ರಿಯರೇ. ಇದನ್ನು ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು ಪ್ರಿಯರೇ. ಹಾಗಾದರೆ ಈ 4 ಜೀವಿಗಳ ಕುರಿತಾಗಿ ನಾವು ಧ್ಯಾನಿಸುವಾಗ, ನಾವು ಈ ಒಂದು ಪರಲೋಕದ ಕುರಿತಾಗಿ ಧ್ಯಾನಿಸುವಾಗ, ಫಸ್ಟು ದೇವಾಲಯವನ್ನು ದೇವರು ಮೋಶೆಗೆ ಕಟ್ಟುವುದಕ್ಕಾಗಿ ಹೇಳಿದೆ. ಆ ದೇವಾಲಯದ ಹೆಸರು ಏನಾಗಿದೆ? ಆ ದೇವಾಲಯದ ಹೆಸರು ದೇವದರ್ಶನ ಗುಡಾರ. ನಾವು 25:8 ವಾಕ್ಯ ಓದುವ. ವಿಮೋಚನ ಕಾಂಡ 25:8. ಎಕ್ಸೋಡಸ್ ಚಾಪ್ಟರ್ 25:8 ಓದಿಸುವ. ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು. ನಾನು ನಿನಗೆ ತೋರಿಸುವ ಮಾದರಿಯ ಪ್ರಕಾರವೇ. 8ನೇ ವಾಕ್ಯ. ಅಂದರೆ ನಾನು ಅವರ ಮಧ್ಯದಲ್ಲಿ ವಾಸ ಮಾಡುವುದಕ್ಕೆ ನನಗೊಂದು ದೇವಸ್ಥಾನವನ್ನು ಕಟ್ಟಿಸಬೇಕೆಂಬುದಾಗಿ ದೇವರು ಅಲ್ಲಿ ಮೋಶೆಗೆ ಆಜ್ಞಾಪಿಸುವಂಥದ್ದನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ಈ ದೇವದರ್ಶನ ಗುಡಾರ ಎಂಬುದಾಗಿ ಹೇಳಬೇಕಾದ್ರೆ ದೇವರೇ ಅದಕ್ಕೆ ಬೇಕಾದಂತಹ ಪ್ಲಾನ್ ಕೊಟ್ಟ, ಹೇಗಿರಬೇಕೆಂಬುದಾಗಿ. 25ನೇ ಅಧ್ಯಾಯದಿಂದ 31 ಅಧ್ಯಾಯದವರೆಗೆ ಓದುವುದಾದರೆ, ವಿಮೋಚನ ಕಾಂಡ 25ನೇ ಅಧ್ಯಾಯದಿಂದ 31 ಅಧ್ಯಾಯದವರೆಗೆ ದೇವದರ್ಶನ ಗುಡಾರ ಯಾವ ರೀತಿಯಲ್ಲಿರಬೇಕು, ಅದರ ಪರದೆಗಳು ಯಾವ ರೀತಿಯಲ್ಲಿರಬೇಕು, ಹಗ್ಗಗಳು ಯಾವ ರೀತಿ ಕಟ್ಟಿರಬೇಕು, ಅದು 3 ಭಾಗವಾಗಿರಬೇಕು, ಅದರ ಆರಾಧನಾ ಕ್ರಮಗಳು ಯಾವ ರೀತಿಯಲ್ಲಿರಬೇಕು, ಎಲ್ಲ ವಿವರಣೆ ನಕ್ಷೆಯನ್ನು ದೇವರು ಮೋಶೆಗೆ ಕೊಡುವಂಥದ್ದನ್ನು ಕಾಣ್ತೇವೆ. ಕಾರಣ ಸೇಮ್ ಅದೇ ರೀತಿಯಾದ ಆಲಯ ಎಲ್ಲಿದೆ ಅಂತೆ? ಪರಲೋಕದಲ್ಲಿದೆ. ನಾವು 4ನೇ ಅಧ್ಯಾಯ ಪ್ರಕಟಣೆಯಲ್ಲಿ ನೋಡಿದ್ದೇವೆ. 4 ಮತ್ತು 5ನೇ ಅಧ್ಯಾಯದಲ್ಲಿ ಆ ಪರಲೋಕದ ಮತ್ತು 7ನೇ ಅಧ್ಯಾಯದಲ್ಲಿ ಪರಲೋಕ ಹೇಗಿದೆ ಎಂಬುದಾಗಿ ನಾವು ಕಂಡಿದ್ದೇವೆ. ಹಲ್ಲೆಲೂಯ. ಅದಕ್ಕೆ ಮೋಶೆಗೆ ದೇವರು ಹೇಳಿದ, ನಾನು ಹೇಳುವ ಪ್ರಕಾರ, ತೋರಿಸಿದ ಮಾದರಿ ಪ್ರಕಾರ ನೀನೇನು ಮಾಡಬೇಕು? ನಿಮ್ಮ ಮಧ್ಯೆ ವಾಸ ಮಾಡುವುದಕ್ಕಾಗಿ ಒಂದು ದೇವಾಲಯವನ್ನು ಕಟ್ಟಬೇಕು. ಆ ದೇವದರ್ಶನ ಗುಡಾರ ಹೇಗೆ ಕಟ್ಟಿದ ಮೋಶೆ, ಅದು ಯಾವ ರೀತಿಯಲ್ಲಿ ಇತ್ತು ಎಂಬುದಾಗಿ ಅದರ ಚಿತ್ರಣ ನಿಮ್ಮ ಮಧ್ಯಕ್ಕೆ ನಾನು ತರಲಿಕ್ಕೆ ಇಷ್ಟಪಡ್ತೇನೆ. ದೇವದರ್ಶನ ಗುಡಾರದಲ್ಲಿ 3 ಭಾಗಗಳಿತ್ತು. ಒಂದು ಅಂಗಳ, ಒಂದು ಪರಿಶುದ್ಧ ಸ್ಥಳ, ಇನ್ನೊಂದು ಮಹಾಪರಿಶುದ್ಧ ಸ್ಥಳ. ಅಂಗಳದ ಹೊರಗಡೆ ವರೆಗೆ ಮಾತ್ರ ಅನ್ಯರಿಗೆ ಬರಲಿಕ್ಕೆ ಅವಕಾಶ ಇತ್ತು. ಅಂಗಳದಲ್ಲಿ ಯಹೂದ್ಯರು, ಸಾಮಾನ್ಯ ಜನರು ಬರಬಹುದಿತ್ತು. ಪರಿಶುದ್ಧ ಸ್ಥಳದಲ್ಲಿ ಸಾಮಾನ್ಯ ಯಾಜಕರು ಬರಬಹುದಿತ್ತು ಪ್ರತಿದಿನ ಸೇವೆ ಮಾಡೋದಕ್ಕಾಗಿ. ಮಹಾಪರಿಶುದ್ಧ ಸ್ಥಳದಲ್ಲಿ ವರ್ಷಕ್ಕೊಮ್ಮೆ ಮಹಾಯಾಜಕನಾದ ಆರೋನನ್ನು ಯಾಜಕಕಾಂಡ 16 ಅಧ್ಯಾಯದ ಪ್ರಕಾರವಾಗಿ ತನಗೋಸ್ಕರ, ತನ್ನ ಕುಟುಂಬಕ್ಕೋಸ್ಕರ ಅವನಿಗೆ ದೋಷ ಪರಿಹಾರ ಮಾಡಿದ ನಂತರ ಆ ಯಜ್ಞ ಪಶುವಿನ ರಕ್ತ ತಕ್ಕೊಂಡು ಜನರಿಗೋಸ್ಕರ ಆತನು ಮಹಾಪರಿಶುದ್ಧ ಸ್ಥಳವನ್ನು ಪ್ರವೇಶ ಮಾಡಬೇಕಾಗಿತ್ತು. ಅವನು 2 ಕಾಲಿಗೆ ಗೆಜ್ಜೆ ಕಟ್ಟಿಕೊಳ್ಳಬೇಕಾಗಿತ್ತು. ಒಂದು ಕಾಲಿಗೆ ಹಗ್ಗ ಕಟ್ಟಿ ಇನ್ನೊಂದು ತುದಿ ಪರಿಶುದ್ಧ ಸ್ಥಳದಲ್ಲಿರುವ ಯಾಜಕರ ಕೈಯಲ್ಲಿ ಇಡ್ತಾ ಇತ್ತು. ಒಂದು ವೇಳೆ ಅವನು ಪಾಪ ಉಳ್ಳವನಾಗಿ ಮಹಾಪರಿಶುದ್ಧ ಸ್ಥಳದಲ್ಲಿ ಪ್ರವೇಶ ಮಾಡಿರುವುದಾದರೆ ಅಲ್ಲಿ ದೇವರ ಸಮ್ಮುಖ ಸತ್ತು ಹೋಗ್ತಾ ಇದ್ದ. ಸತ್ತಂಥ ವ್ಯಕ್ತಿಯ ಶವ ಶರೀರವನ್ನು, ಹೆಣವನ್ನು ತಗೊಂಡು ಬರಲಿಕ್ಕೆ ಪರಿಶುದ್ಧ ಸ್ಥಳದ ಯಾಜಕರು ಹೋಗಲಿಕ್ಕೆ ಸಾಧ್ಯವಿಲ್ಲ. ಅವರು ಹೋದರೆ ಅವರು ಸಾಯ್ತಾ ಇದ್ರು.
ಗೆಜ್ಜೆ ಶಬ್ದ ನಿಂತು ಹೋದ ತಕ್ಷಣ ಅವರಿಗೆ ಗೊತ್ತಾಗ್ತಾ ಇತ್ತು ಪರಿಶುದ್ಧ ಸ್ಥಳದ ಯಾಜಕರಿಗೆ ಈ ಮಹಾಯಾಜಕ ಸತ್ತು ಹೋದ ದೇವರ ಪ್ರಸನ್ನತೆಯಲ್ಲಿ ಎಂಬುದಾಗಿ. ಕೊನೆಗೆ ಅವ್ರು ಏನು ಮಾಡ್ತಾರೆ, ಮೆಲ್ಲಗೆ ಇನ್ನೊಂದು ತುದಿಯಿಂದ ಹಗ್ಗವನ್ನು ಪರಿಶುದ್ಧ ಸ್ಥಳದಲ್ಲಿ ಇಳಿತಾ ಇದ್ರು, ಡೆಡ್ ಬಾಡಿಯನ್ನು ಎಳಿತಾ ಇದ್ರು. ಆ ರೀತಿಯ ಒಂದು ಕಾರ್ಯ ನಡೀತಾ ಇತ್ತು ಪ್ರಿಯರೇ. ಅಂಗಳದಲ್ಲಿ ಅಂಗಳ ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ, ಅಂಗಳ ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ. ಅಂಗಳದಲ್ಲಿ 2 ಕಾರ್ಯ ಇತ್ತು. ನಾವು ವಿಮೋಚನ ಕಾಂಡ 27ನೇ ಅಧ್ಯಾಯ 1-2 ವಾಕ್ಯ ಓದುವುದಾದರೆ ಯಜ್ಞವೇದಿ ಇತ್ತು. ಪ್ರತಿದಿನ ಯಜ್ಞಗಳಲ್ಲಿ ಕೊಡ್ತಾ ಇದ್ರು ಜನರು. ಅಲ್ಲಿ ಯಜ್ಞ ಪಶುಗಳನ್ನು ತಗೊಂಡು ಬರ್ತಾ ಇದ್ರು. ಅಲ್ಲಿ ಸಾಮಾನ್ಯ ಯಾಜಕರು ಏನು ಮಾಡ್ತಾ ಇದ್ರು, ಅವರಿಗೋಸ್ಕರ ಯಜ್ಞವನ್ನು ಸಮರ್ಪಣೆ ಮಾಡ್ತಾ ಇದ್ರು. ಓದಿ. ಯಜ್ಞವೇದಿಯನ್ನು ಜಾಲಿ ಮರದಿಂದ 5 ಮೊಳ ಉದ್ದವಾಗಿಯೂ 5 ಮೊಳ ಅಗಲವಾಗಿಯೂ ಚೌಕವಾಗಿಯೂ ಮಾಡಿಸಬೇಕು. ಅದರ ಎತ್ತರ 3 ಮೊಳವಿರಬೇಕು. ಅದರ 4 ಮೂಲೆಗಳಲ್ಲಿ 4 ಕೊಂಬುಗಳನ್ನು ಮಾಡಿಸಬೇಕು. ಅವು ಯಜ್ಞವೇದಿಗೆ ಏಕವಾಗಿರಬೇಕು. ಆ ವೇದಿಗೆ ತಾಮ್ರದ ತಗಡುಗಳನ್ನು ಹೊದಿಸಬೇಕು. ಓಕೆ, ಇಲ್ಲಿ ಯಜ್ಞವೇದಿಯ ಬಗ್ಗೆ ನಾವು ಓದಿದ್ದೇವೆ. ಯಜ್ಞವೇದಿಯಿಂದ ಸ್ವಲ್ಪ ಮುಂದಕ್ಕೆ ಬರುವಾಗ ತಾಮ್ರದ ನೀರಿನ ಗಂಗಾಳ ಇತ್ತು. ನಾವು 30ನೇ ಅಧ್ಯಾಯ 17-18 ವಾಕ್ಯ ಓದುವ. ವಿಮೋಚನ ಕಾಂಡ 30:17-18. ಎಕ್ಸೋಡಸ್ ಚಾಪ್ಟರ್ 30 17-18 ವರ್ಸ್. ಯೆಹೋವನು ಮೋಶೆಗೆ ಮತ್ತು ಹೇಳಿದ್ದೇನೆಂದರೆ, ಸ್ನಾನಕ್ಕೋಸ್ಕರ ಒಂದು ತಾಮ್ರದ ಗಂಗಾಳವನ್ನು ಅದಕ್ಕೆ ತಾಮ್ರದ ಪೀಠವನ್ನು ಮಾಡಿಸಿ ದೇವದರ್ಶನ ಗುಡಾರಕ್ಕೂ ಯಜ್ಞವೇದಿಗೂ ನಡುವೆ ಇಟ್ಟು ಅದರಲ್ಲಿ ನೀರನ್ನು ತುಂಬಿಸಬೇಕು. ಈ ಗಂಗಾಳದಲ್ಲಿ ನೀರಿತ್ತು. ಪರಿಶುದ್ಧ ಸ್ಥಳಕ್ಕೆ ಪ್ರತಿ ದಿವಸ ಸೇವೆ ಮಾಡಲಿಕ್ಕೆ ಹೋಗುವಂಥ ಸಾಮಾನ್ಯ ಯಾಜಕರು ಏನು ಮಾಡ್ತಾ ಇದ್ರು, ಈ ಗಂಗಾಳದಲ್ಲಿರುವ ನೀರಿನ ಮೂಲಕ ತಮ್ಮ ಕಾಲುಗಳನ್ನು ತೊಳೆದು ಅವರು ಒಳಗೆ ಪ್ರವೇಶ ಮಾಡ್ತಾ ಇದ್ದರು ಪ್ರಿಯರೇ. ಮತ್ತೆ ಪರಿಶುದ್ಧ ಸ್ಥಳದಲ್ಲಿ ಏನಿತ್ತು, ಅಂಗಳದ ನಂತರ ಬರುವಂಥದ್ದು 2ನೇ ಭಾಗ ದೇವದರ್ಶನ ಗುಡಾರದ್ದು ಪರಿಶುದ್ಧ ಸ್ಥಳ. ಅಲ್ಲಿ 3 ಸಂಗತಿಗಳಿತ್ತು, 3 ಕಾರ್ಯಗಳಿತ್ತು. ರೊಟ್ಟಿಯ ಮೇಜು, ಧೂಪವೇದಿ ಮತ್ತು ದೀಪಸ್ತಂಭ. ಈ 3 ಸಂಗತಿಯಲ್ಲಿತ್ತು. ನಾವು ಮೊದಲದಾಗಿ ನಾವು ನೋಡುವ ರೊಟ್ಟಿಯ ಮೇಜು. ವಿಮೋಚನೆಗೆ 25ನೇ ಅಧ್ಯಾಯ 23-30 ವಾಕ್ಯ. ಎಕ್ಸೋಡಸ್ ಚಾಪ್ಟರ್ 25 23-30. ನೀನು ಜಾಲಿ ಮರದಿಂದ ಮೇಜನ್ನು ಮಾಡಿಸಬೇಕು. ಅದು 2 ಮೊಳ ಉದ್ದವಾಗಿಯೂ 1 ಮೊಳ ಅಗಲವಾಗಿಯೂ 1.5 ಮೊಳ ಎತ್ತರವಾಗಿಯೂ ಇರಬೇಕು. ಅದಕ್ಕೆ ಚೊಕ್ಕ ಬಂಗಾರದ ತಗಡುಗಳನ್ನು ಹೊದಿಸಿ ಸುತ್ತಲೂ ಚಿನ್ನದ ಗೋಟು ಕಟ್ಟಿಸಬೇಕು. ಮೇಜಿನ ಸುತ್ತಲೂ ಅಂಗೈ ಅಗಲದ ಅಡ್ಡಪಟ್ಟಿಯನ್ನು ಮಾಡಿಸಿ ಅದಕ್ಕೂ ಚಿನ್ನದ ಗೋಟು ಕಟ್ಟಿಸಬೇಕು. 4 ಚಿನ್ನದ ಬಳೆಗಳನ್ನು ಮಾಡಿಸಿ ಮೇಜಿನ 4 ಕಾಲುಗಳಲ್ಲಿ ಹಚ್ಚಬೇಕು. ಆ ಬಳೆಗಳು ಅಡ್ಡಪಟ್ಟಿಗೆ ಹತ್ತಿಕೊಂಡಿರಬೇಕು. ಮೇಜನ್ನು ಎತ್ತುವುದಕ್ಕಾಗಿ ಕೋಲುಗಳನ್ನು ಅವುಗಳಲ್ಲಿ ಸೇರಿಸಬೇಕು. ಆ ಕೋಲುಗಳನ್ನು ಜಾಲಿ ಮರದಿಂದ ಮಾಡಿಸಿ ಅವುಗಳಿಗೆ ಚಿನ್ನದ ತಗಡುಗಳನ್ನು ಹೊದಿಸಬೇಕು. ಇವುಗಳಿಂದಲೇ ಮೇಜನ್ನು ಎತ್ತಬೇಕು. ಮೇಜಿನ ಮೇಲಿಡಬೇಕಾದ ಹರಿವಾಣಗಳನ್ನು, ಧೂಪಾರಾತಿಗಳನ್ನು, ಹೂಜೆಗಳನ್ನು, ಪಾನದ್ರವ್ಯವನ್ನರ್ಪಿಸುವುದಕ್ಕೆ ಬೇಕಾದ ಬಟ್ಟಲುಗಳನ್ನು ಚೊಕ್ಕ ಬಂಗಾರದಿಂದಲೇ ಮಾಡಿಸಬೇಕು. ನೈವೇದ್ಯವಾದ ರೊಟ್ಟಿಗಳು ಯಾವಾಗಲೂ ಆ ಮೇಜಿನ ಮೇಲೆ ನನ್ನ ಸಮ್ಮುಖದಲ್ಲಿಯೇ ಇಟ್ಟಿರಬೇಕು. ಓಕೆ, 2ನೇ ಸಂಗತಿಯಲ್ಲಿದ್ದದ್ದು ದೀಪಸ್ತಂಭ. ಅದೇ 25ನೇ ಅಧ್ಯಾಯ ವಿಮೋಚನ ಕಾಂಡ 31-40 ವಾಕ್ಯ ಓದುವ. ಎಕ್ಸೋಡಸ್ ಚಾಪ್ಟರ್ 25 31-40. ಮತ್ತು ಚೊಕ್ಕ ಬಂಗಾರದ ದೀಪಸ್ತಂಭವನ್ನು ಮಾಡಿಸಬೇಕು. ಅದರ ಬುಡವನ್ನು ಕಂಬವನ್ನು ನಕಾಸಿ ಕೆಲಸದಿಂದ ಮಾಡಿಸಬೇಕು. ಆ ದೀಪಸ್ತಂಭವೆಲ್ಲ ಅಖಂಡವಾಗಿ ಪುಷ್ಪ ಪಾತ್ರೆಗಳಂತೆಯೂ ಪುಷ್ಪಗಳಂತೆಯೂ ಅಲಂಕಾರವಾಗಿ ಕೆತ್ತಿರಬೇಕು. ಕಂಬದ ಒಂದೊಂದು ಪಾರ್ಶ್ವದಲ್ಲಿ 3 ಕೊಂಬೆಗಳು, ಅಂತೂ 6 ಕೊಂಬೆಗಳು ಇರಬೇಕು. ಪ್ರತಿಯೊಂದು ಕೊಂಬೆಯಲ್ಲಿ ಬಾದಾಮಿ ಹೂಗಳಂತಿರುವ 3 ಪುಷ್ಪ ಅಲಂಕಾರಗಳಿರಬೇಕು. ಒಂದೊಂದು ಅಲಂಕಾರಕ್ಕೆ 1 ಪುಷ್ಪ ಪಾತ್ರೆಯು 1 ಪುಷ್ಪವೂ ಇರಬೇಕು. 6 ಕೊಂಬೆಗಳನ್ನು ಹಾಗೆ ಮಾಡಿಸಬೇಕು. ದೀಪಸ್ತಂಭದ ಕಡ್ಡಿಯಲ್ಲಿ ಪುಷ್ಪ ಪಾತ್ರೆಗಳು, ಪುಷ್ಪಗಳು ಇರುವ ಬಾದಾಮಿ ಹೂಗಳಂತೆ 4 ಪುಷ್ಪ ಅಲಂಕಾರಗಳು ಇರಬೇಕು. 2 ಕೊಂಬೆಗಳು ಕವಲು ಒಡೆದಿರುವ ಸ್ಥಳಗಳೆಲ್ಲ 1 ಪುಷ್ಪ ಪಾತ್ರೆ ಇರಬೇಕು. ಪುಷ್ಪ ಪಾತ್ರೆಗಳು ಕೊಂಬೆಗಳು ಸಹಿತವಾದ ದೀಪಸ್ತಂಭವನ್ನೆಲ್ಲ ಒಟ್ಟಿಗೆ ಚೊಕ್ಕ ಬಂಗಾರದಿಂದ ನಕಾಸಿ ಕೆಲಸದಿಂದ ಮಾಡಿಸಬೇಕು. ಅದಕ್ಕೆ 7 ಹಣತೆಗಳನ್ನು ಮಾಡಿಸಬೇಕು. ಆ ಹಣತೆಗಳಲ್ಲಿ ದೀಪ ಹಚ್ಚಲು ಎದುರಾಗಿ ಬೆಳಕು ಉಂಟಾಗುವುದು. ಅದರ ಕತ್ತರಿಗಳನ್ನು, ದೀಪದ ಕುಡಿ ತೆಗೆಯುವ ಬಟ್ಟಲುಗಳನ್ನು ಚೊಕ್ಕ ಬಂಗಾರದಿಂದ ಮಾಡಿಸಬೇಕು. ದೀಪಸ್ತಂಭವು ಅದರ ಎಲ್ಲ ಉಪಕರಣಗಳು 1 ತಲಾಂತು ಚೊಕ್ಕ ಬಂಗಾರವಾಗಿರಬೇಕು.
ಬೆಟ್ಟದಲ್ಲಿ ನಾನು ನಿನಗೆ ತೋರಿಸಿದ ಮಾದರಿಯ ಪ್ರಕಾರವೇ ಎಲ್ಲವನ್ನೂ ಮಾಡಿಸಬೇಕು ನೋಡು. ನೋಡಿ, ಮೂರನೇ ಸಂಗತಿ ಅಲ್ಲಿದ್ದದು ಧೂಪವೇದಿ. ವಿಮೋಚನ ಕಡೆ 30:1-5, ಎಕ್ಸೋಡಸ್ ಚಾಪ್ಟರ್ 30, 1-5, ಧೂಪವೇದಿ. ಸುಗಂಧ ದ್ರವ್ಯಗಳಿಂದ ಧೂಪ ಹಾಕುವುದಕ್ಕೆ ಜಾಲಿ ಮರದ ಧೂಪವೇದಿಯನ್ನು ಮಾಡಿಸಬೇಕು. ಅದು 1 ಮೊಳ ಉದ್ದವಾಗಿಯೂ 1 ಮೊಳ ಅಗಲವಾಗಿಯೂ ಚಚೌಕವಾಗಿರಬೇಕು. ಅದರ ಎತ್ತರವು 2 ಮೊಳವಾಗಿರಬೇಕು. ಅದರ ಕೊಂಬುಗಳು ಅದರೊಂದಿಗೆ ಏಕವಾಗಿರಬೇಕು. ಅದರ ಮೇಲ್ಭಾಗಕ್ಕೂ 4 ಪಕ್ಕಗಳಿಗೂ ಕೊಂಬುಗಳಿಗೂ ಚೊಕ್ಕ ಬಂಗಾರದ ತಗಡುಗಳನ್ನು ಹೊದಿಸಬೇಕು. ಸುತ್ತಲೂ ಚಿನ್ನದ ಗೋಟು ಕಟ್ಟಿಸಬೇಕು. ಅದರ ಕೆಳಗೆ ವೇದಿಯ 2 ಪಾರ್ಶ್ವಗಳಲ್ಲಿ 2 ಚಿನ್ನದ ಬಳೆಗಳನ್ನು ಮೂಲೆಗಳಲ್ಲಿಯೇ ಹಾಕಿಸಬೇಕು. ವೇದಿಯನ್ನು ಹೊರುವುದಕ್ಕೆ ಕೋಲುಗಳನ್ನು ಅವುಗಳಲ್ಲಿ ಸೇರಿಸಬೇಕು. ಆ ಕೋಲುಗಳನ್ನು ಜಾಲಿ ಮರದಿಂದ ಮಾಡಿಸಿ ಅವುಗಳಿಗೆ ಚಿನ್ನದ ತಗಡುಗಳನ್ನು ಹೊದಿಸಬೇಕು. ಇಲ್ಲಿ ನೋಡಿ, ಪರಿಶುದ್ಧ ಸ್ಥಳದಲ್ಲಿ 3 ಸಂಗತಿ ಉಂಟು. ಯಾವುದದು? ರೊಟ್ಟಿಯ ಮೇಜು, ಧೂಪವೇದಿ, ದೀಪಸ್ತಂಭ. ಅಂಗಳದಲ್ಲಿ 2 ಕಾರ್ಯಗಳುಂಟು. ಯಾವುದು? ಯಜ್ಞವೇದಿ, ಗಂಗಾಳ. ಅದರ ನಂತರ ನೋಡಿ, ನನ್ನಲ್ಲಿ ದೇವದರ್ಶನ ಕೂಡದಲ್ಲಿ 3 ಭಾಗಗಳು ಉಂಟು. ಒಂದು ಅಂಗಳ, ಪರಿಶುದ್ಧ ಸ್ಥಳ, ಮಹಾಪರಿಶುದ್ಧ ಸ್ಥಳ, 3 ಭಾಗಗಳು. ಈಗ ನಾವು ಅಂಗಳದ ಬಗ್ಗೆ ನೋಡಿದೆವು, ಪರಿಶುದ್ಧ ಸ್ಥಳದ ಬಗ್ಗೆ ನೋಡಿದೆವು. ಈಗ ಮಹಾಪರಿಶುದ್ಧ ಸ್ಥಳ, ಪರಿಶುದ್ಧ ಸ್ಥಳವನ್ನು ಮಹಾಪರಿಶುದ್ಧ ಸ್ಥಳವನ್ನು ಸಪ್ರೇಟ್ ಮಾಡುವಂಥದ್ದು ಒಂದು ಪರದೆ ಆಗಿತ್ತು ಪ್ರಿಯರೇ. ಯೇಸು ಸ್ವಾಮಿ ಕ್ರೂಜಿಯಲ್ಲಿ ಸತ್ತಂಥ ಒಂದು ಸಂದರ್ಭದಲ್ಲಿ ಈ ಪರದೆ ಏನಾಯಿತು? ಅದು ಹರಿದು ಹೋಯಿತು. ಮೇಲಿನವರೆಗೆ ಏನಾಯ್ತಂತೆ? ಅದು ಪೂರ್ಣವಾಗಿ ಹರಿದು ಹೋಯಿತು ಎಂಬುದಾಗಿ ನಾವು ನೋಡ್ತೇವೆ. ನಾವು ಮತ್ತೆ ಸುವಾರ್ತೆ 22ನೇ ಅಧ್ಯಾಯ 46. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ ಆ ದೇಶದ ಮೇಲೆಲ್ಲ ಕತ್ತಲೆ ಕವಿಯಿತು. ಸುಮಾರು 3 ಗಂಟೆಗೆ ಯೇಸು ಏಲಿ ಏಲಿ ಲಾಮಾ ಸಬಕ್ತಾನಿ, ಅಂದರೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ ಎಂದು ಮಹಾಧ್ವನಿಯಿಂದ ಕೂಗಿದನು. ಅಲ್ಲಿ ನಿಂತಿದ್ದವರಲ್ಲಿ ಕೆಲವರು ಅದನ್ನು ಕೇಳಿ ಇವನು ಏಲಿಯನನ್ನು ಕರೆಯುತ್ತಾನೆ ಅಂದರು. ಕೂಡಲೇ ಅವರಲ್ಲಿ ಒಬ್ಬನು ಓಡಿ ಹೋಗಿ ಸ್ಪಂಜನ್ನು ತಂದು ಹುಳಿ ರಸದಿಂದ ತುಂಬಿಸಿ ಕೋಲಿಗೆ ಸಿಕ್ಕಿಸಿ ಆತನಿಗೆ ಕುಡಿಯುವುದಕ್ಕೆ ಕೊಟ್ಟನು. ಮಿಕ್ಕಾದವರು ಬಿಡು, ಏಲಿಯನು ಬಂದು ಅವನನ್ನು ರಕ್ಷಿಸುವೇನೋ ನೋಡೋಣ ಅಂದರು. ಯೇಸು ತಿರುಗಿ ಮಹಾಧ್ವನಿಯಿಂದ ಕೂಗಿ ಪ್ರಾಣ ಬಿಟ್ಟನು. ಆಗ ಇಗೋ, ದೇವಾಲಯದ ತೆರೆಯು ಮೇಲಿನಿಂದ ಕೆಳಗಿನವರೆಗೂ ಹರಿದು 2 ಭಾಗವಾಯಿತು. ಅದರ ಅರ್ಥ, ಹಳೆಮೊಡಬಡಿಕೆ ಕಾಲದಲ್ಲಿ ಸಾಮಾನ್ಯ ಮನುಷ್ಯನು ದೇವರ ಮುಂದೆ ಬಂದು ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ದೇವಾದೇವನ ಪ್ರಸ್ತುತ ನಿಲ್ಲಕ್ಕೆ ಆಗ್ತಾ ಇರಲಿಲ್ಲ. ಯಾಚಕನ ಬಳಿಗೆ ಹೋಗ್ಬೇಕು, ಯಾಚಕನವನಿಗೆ ಪ್ರಾರ್ಥಿಸಬೇಕಾಗಿತ್ತು, ಯಾಚಕನವನಿಗೆ ಯಜ್ಞ ಅರ್ಪಿಸಬೇಕಾಗಿತ್ತು. ಈ ತೆರೆ ಹರಿದದರ ರಹಸ್ಯ ಏನೆಂದರೆ, ಇವತ್ತು ಸಾಮಾನ್ಯ ಮನುಷ್ಯನು ದೇವನ ಮುಂದೆ ಹೋಗಬಹುದು ಹೊಸ ಒಡಂಬಡಿಕೆಯಲ್ಲಿ ಎಂಬುದಾಗಿ ನಾವು ವಿಮೋಚನ 26:33 ಹೇಳ್ತದೆ. ಈ ತೆರೆ ಪರಿಶುದ್ಧ ಸ್ಥಳವನ್ನು ಮಹಾಪರಿಶುದ್ಧ ಸಪ್ರೇಟ್ ಮಾಡ್ತಾ ಇತ್ತು. ಆ ಮಹಾಪರಿಶುದ್ಧ ಸ್ಥಳಕ್ಕೆ ಮಹಾಯಾಜಕನು ಅದು ಕೂಡ ವರ್ಷಕ್ಕೆ 1 ಸಲ ಒಳ್ಳೆಯ ಸಿದ್ಧತೆಯೊಂದಿಗೆ ಹೋಗಬೇಕು. ಆ ಸಿದ್ಧತೆ ಇಲ್ಲದಿದ್ದರೆ ಅವನು ಸಾಯ್ತಾ ಇದ್ದ ಆ ಸ್ಥಳದಲ್ಲಿ, ಬೇರೆ ಯಾರು ಹೋಗುವ ಇರಲಿಲ್ಲ. ಇವತ್ತು ಮಹಾಪರಿಶುದ್ಧ ಸ್ಥಳಕ್ಕೆ ನಾನು ನೀವು ಯಾವಾಗ ಬೇಕಾದ್ರೂ ಹೋಗಬಹುದು. ಓದಿ. ಆ ತೆರೆಯನ್ನು ಕೊಂಡಿಗಳಿಗೆ ಸಿಕ್ಕಿಸಿದಾಗ ಅದರೊಳಗೆ ಆಜ್ಞಾ ಶಾಸನಗಳ ಮಂಜೂಷವನ್ನು ತರಿಸಿಡಬೇಕು. ಆ ತೆರೆಯು ಪವಿತ್ರ ಸ್ಥಾನವೆಂಬುದನ್ನು ಮಹಾಪವಿತ್ರ ಸ್ಥಾನವೆಂಬುದನ್ನು ಬೇರೆ ಬೇರೆ ಮಾಡುವುದು. ಆಮೆನ್. ಹಿಬ್ರಿ 10:19-20, ಹಿಬ್ರಿ 10:19-20. ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಪ್ರೈಸ್ ಗಾಡ್. ಓಕೆ, ಹಿಬ್ರಿ 4:15-16 ಕೂಡ ಓದಿ. ಹಿಬ್ರು 4:15-16. ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಆದ್ದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವುದಕ್ಕಾಗಿ ಧೈರ್ಯದಿಂದ ಕೃಪಾಸನದ ಮುಂದೆ ಹೋಗಬಹುದು. ಮುಂಚೆ ಓಲ್ಡ್ ಟೆಸ್ಟಮೆಂಟ್ ಅಲ್ಲಿ ಹೋಗ್ಲಿಕ್ಕೆ ಇರಲಿಲ್ಲ. ಯೇಸು ಸ್ವಾಮಿಯ ಆ ಬಲಿದಾನದ ಮೂಲಕ
ಆ ದೇವಾಲಯದ ಬಾರದು ತೆರೆದು ಹೋಯಿತು. ಮಹಾಪರಿಶುದ್ಧ ಸ್ಥಳಕ್ಕೆ, ದೇವಾದೇವನ ಸಾನ್ನಿಧ್ಯಕ್ಕೆ ನಾನು ನೀವು ಸಾಮಾನ್ಯ ಜನರು ಹೋಗುವುದಕ್ಕೆ ಮಾರ್ಗ ಉಂಟಾಯಿತು ಪ್ರಿಯರೇ. ಆ ಮಹಾಪರಿಶುದ್ಧ ಸ್ಥಳದಲ್ಲಿ ಏನಿತ್ತು ಪ್ರಿಯರೇ? ನಾವು 25ನೇ ಅಧ್ಯಾಯ ವಿಮೋಚನಾ ಕಾಂಡ 25 17ರಿಂದ 27 ವಾಕ್ಯ ಓದುವ. 17 to 22. Exodus chapter 25, 17 to 22. ಇದಲ್ಲದೆ ಚೊಕ್ಕ ಬಂಗಾರದ ಕೃಪಾಸನವನ್ನು ಮಾಡಿಸಬೇಕು. ಕೃಪಾಸನ ಅಲ್ಲಿತ್ತು. ಅದು 2.5 ಮೊಳ ಉದ್ದವು, ಅದು 1.5 ಮೊಳ ಅಗಲವೂ ಆಗಿರಬೇಕು. ಕೃಪಾಸನದ 2 ಕೋಣೆಗಳಲ್ಲಿ ಕೆರೂಬಿಯರ 2 ಬಂಗಾರದ ಆಕಾರಗಳನ್ನು ನಕಾಸಿ ಕೆಲಸದಿಂದ ಮಾಡಿಸಬೇಕು. ಕೃಪಾಸನದ ಒಂದೊಂದು ಕೋಣೆಯಲ್ಲಿ ಒಂದೊಂದು ಕೆರೂಬಿಯನ್ನು ಮಾಡಿಸಿ ಕೃಪಾಸನಕ್ಕೆ ಜೋಡಿಸಬೇಕು. ಆ ಕೆರೂಬಿಗಳು ಮೇಲಕ್ಕೆ ರೆಕ್ಕೆಗಳನ್ನು ಚಾಚಿರುವಂತೆಯೂ ಕೃಪಾಸನವನ್ನು ತಮ್ಮ ರೆಕ್ಕೆಗಳಿಂದ ಮುಚ್ಚುವಂತೆಯೂ ಇರಬೇಕು. ಅವುಗಳ ಮುಖಗಳು ಎದುರು ಬದುರಾಗಿ ಕೃಪಾಸನವನ್ನು ನೋಡುತ್ತಿರಬೇಕು. ಆ ಕೃಪಾಸನವನ್ನು ಮಂಜೂಷದ ಮೇಲಿಡಬೇಕು. ನಾನು ನಿನಗೆ ಕೊಡುವ ಆಜ್ಞಾಶಾಸನಗಳನ್ನು ಆ ಮಂಜೂಷದೊಳಗೆ ಇಡಬೇಕು. ಆ ಮಂಜೂಷ ವೆರಿ ವೆರಿ ಇಂಪಾರ್ಟೆಂಟ್. ದೇವರ ಪ್ರಸನ್ನತೆಯನ್ನು ಸೂಚಿಸುವಂಥ ಒಂದು ಕಾರ್ಯವಾಗಿತ್ತು ಆ ಮಂಜೂಷ. ಓದಿ. ಅಲ್ಲಿಯೇ ನಾನು ನಿನಗೆ ದರ್ಶನವನ್ನು ಕೊಡುವೆನು. ಕೃಪಾಸನದ ಮೇಲೆ ಆಜ್ಞಾಶಾಸನಗಳನ್ನು ಇಟ್ಟಿರುವ ಮಂಜೂಷದ ಮೇಲನ 2 ಕೆರೂಬಿಗಳ ನಡುವೆಯೇ ನಾನು ಇದ್ದು ನಿನ್ನ ಸಂಗಡ ಮಾತಾಡಿ ನೀನು ಇಸ್ರಾಯೇಲರಿಗೆ ಆಜ್ಞಾಪಿಸಬೇಕಾಗಿರುವ ಎಲ್ಲ ಸಂಗತಿಗಳನ್ನು ತಿಳಿಸುವೆನು. ನೋಡಿ, ಆ ಮಂಜೂಷದ ಮೂಲಕ ದೇವರ ಸಾನ್ನಿಧ್ಯದಲ್ಲಿ ಪ್ರಕಟ ಆಗ್ತಾ ಇದ್ದ, ದೇವರ ಮಾರ್ಗದರ್ಶನ ಮಾಡ್ತಾ ಇದ್ದ. ಮತ್ತು ಮಂಜೂಷದಲ್ಲಿ ಏನಿತ್ತು? 3 ಸಂಗತಿ ಇತ್ತು ಪ್ರಿಯರಿ. ಯಾವುದದು? ಮನ್ನ, ಚಿಗುರಿದ ಅರೋನನ ಕೋಲು, 10 ಆಜ್ಞೆಗಳು. ನೋಡಿ, ವಿಮೋಚನಾ ಕಾಂಡ 16:33. ಆದ ಕಾರಣ ಮೋಶೆಯು ಆರೋನನಿಗೆ, ನೀನು ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಗೋಮೇರಿನಷ್ಟು ಮನ್ನವನ್ನು ಹಾಕಿ ನಿಮ್ಮ ಸಂತತಿಯವರು ನೋಡುವುದಕ್ಕೋಸ್ಕರ ಅದನ್ನು ಯೆಹೋವನ ಸನ್ನಿಧಿಯಲ್ಲಿ ಇಡು ಎಂದು ಹೇಳಿದನು. ಆಮೇಲೆ ಎಲ್ಲಿಟ್ಟಾತನು? ಈ ಒಂದು ಮಂಜೂಷದ ಒಳಗಡೆ ಇಟ್ಟನು. ಅರಣ್ಯಕಾಂಡ 17:10 ಓದಿ. ಚಿಗುರಿದ ಆರೋನನ ಕೋಲು, ನಂಬರ್ 17:10. ತರುವಾಯ ಯೆಹೋವನು ಮೋಶೆಗೆ, ಆರೋನನ ಕೋಲನ್ನು ತಿರುಗಿ ಆಜ್ಞಾಶಾಸನಗಳ ಮುಂದೆ ಇಡಬೇಕು. ಅದು ತಿರುಗಿ ಬೀಳುವವರಿಗೆ ದೃಷ್ಟಾಂತವಾಗಿ ಅಲ್ಲೇ ಇರಬೇಕು. ಇವರು ಇನ್ನು ಮುಂದೆ ನನಗೆ ವಿರೋಧವಾಗಿ ಗುನುಗುಟ್ಟಿ ನಾಶವಾಗದಂತೆ ನೀನು ಹೀಗೆ ಮಾಡಬೇಕು ಎಂದು ಆಜ್ಞಾಪಿಸಿದನು. ಆ ಮಂಜೂಷದ ಒಳಗೆ ಆರೋನನ ಚಿಗುರಿದ ಕೋಲನ್ನು ಕೂಡ ಇಟ್ಟರು. ಮೂರನೇದಾಗಿ ಇದು ವಿಮೋಚನಾ ಕಾಂಡ 25 16ನೇ ವಾಕ್ಯ. ಎಕ್ಸೋಡಸ್ 25:16 ವರ್ಡ್ಸ್. ಅಂದರೆ 10 ಆಜ್ಞೆಗಳು, ಆಜ್ಞಾಶಾಸನಗಳು. ಆ ಮಂಜೂಷದಲ್ಲಿ ನಾನು ನಿನಗೆ ಕೊಡುವ ಆಜ್ಞಾಶಾಸನವನ್ನು ಇಡಬೇಕು. ಆಮೇಲೆ 40:20 ವಿಮೋಚನಾ ಕಾಂಡ 40:20. ಅವನು ಆಜ್ಞಾಶಾಸನಗಳನ್ನು ಮಂಜೂಷದಲ್ಲಿಟ್ಟು ಮಂಜೂಷಕ್ಕೆ ಕೋಲುಗಳನ್ನು ಕೊಟ್ಟು ಅದರ ಮೇಲೆ ಕೃಪಾಸನವನ್ನಿಟ್ಟು ಮಂಜೂಷವನ್ನು ಗುಡಾರದೊಳಗೆ ತಂದು ಅದರ ಮುಂದೆ ತೆರೆಯನ್ನು ಇರಿಸಿ ಯೆಹೋವನು ಆಜ್ಞಾಪಿಸಿದಂತೆ ಆಜ್ಞಾಶಾಸನಗಳ ಮಂಜೂಷವನ್ನು ಮರೆಮಾಡಿದನು. ಆಮೇಲೆ ಡ್ಯೂಟೋನಮಿ 10 chapter 2 and 5 ಅಲ್ಲಿ ಕೂಡ ನಾವು ಓದ್ತೇವೆ. ಈ ಆಜ್ಞಾಶಾಸನ ಇಡುವಂಥ ವಿಚಾರವನ್ನು ಅಲ್ಲಿ ಕೂಡ ಬರೆಯಲ್ಪಟ್ಟಿದೆ ಪ್ರಿಯರೇ. ಹಾಗಾದರೆ ಈ ಮಂಜೂಷದಲ್ಲಿ 3 ಸಂಗತಿ ಇತ್ತು. ಅಲ್ಲಿ ನಾವು ಮನ್ನವನ್ನು ನೋಡ್ತೇವೆ. ಎರಡನೇದಾಗಿ ಮನ್ನ ಏನಾಗಿದೆ? ಕೀರ್ತನೆ 78, 24, 25 ಪ್ರಕಾರವಾಗಿ ದೇವದೂತರ ಆಹಾರವನ್ನು ತನ್ನ ಜನರಿಗೆ ಭುಜಿಸುವುದಕ್ಕಾಗಿ ಮರುಭೂಮಿಯಲ್ಲಿ ಕೊಟ್ಟದ್ದು. ಎರಡನೇದಾಗಿ ಚಿಗುರಿದ ಅರೋನನ ಕೋಲು ತಿರುಗಿ ಬಿದ್ದು ಬೀಳುವವರಿಗೆ ದೃಷ್ಟಾಂತವಾಗಿ ಅಲ್ಲಿ ಇಡುವುದನ್ನು ಅಲ್ಲಿ ಕಾಣ್ತೇವೆ. ಮೂರನೇದಾಗಿ 10 ಆಜ್ಞೆಗಳು, ಆಜ್ಞಾಶಾಸನಗಳನ್ನು ಅದರೊಳಗೆ ಇಡುವಂಥದ್ದನ್ನು ಕಾಣ್ತೇವೆ. ಅದರ ದೇವರ ಮಹಿಮೆ ಪ್ರಸನ್ನ ಅದರ ಮೂಲಕವಾಗಿ ಆ ಒಂದು ಮಹಾಪರಿಶುದ್ಧ ಸ್ಥಳದಲ್ಲಿ ಪ್ರಕಟವಾಗ್ತಾ ಇತ್ತು ಎಂಬುದಾಗಿ ನಾವು ತಿಳ್ಕೊಳ್ತೇವೆ. ಪರಿಪೂರ್ಣವಾದ ದೇವದರ್ಶನ ಗುಡಾರದ ಚಿತ್ರಣವನ್ನು ನಾನು ನಿಮ್ಮ ಮುಂದೆ ತಗೊಂಡು ಬಂದಿದ್ದೇನೆ. ಈಗ ಅರಣ್ಯಕಾಂಡ 2ನೇ ಅಧ್ಯಾಯ 1-2 ವಾಕ್ಯಕ್ಕೆ ಬರುವ. ನಂಬರ್ಸ್ ಚಾಪ್ಟರ್ 2 1 and 2. ನಾನು ಏನು ಹೇಳಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಪರಲೋಕ ಯಾವ ರೀತಿ ಇದೆ ಎಂಬುದಾಗಿ ಸ್ವಲ್ಪ ಮುಂಚೆ ನಾನು ನಿಮಗೆ ವಿವರಣೆ ಕೊಟ್ಟೆ. ಪರಲೋಕದ ದೇವರ ಸಿಂಹಾಸನ, ಪದ್ಮರಾಗ ಸೂರ್ಯಕಾಂತ ಮಣಿಗಂಟೆ ಪ್ರಕಾಶಿಸುತ್ತಾ ಇದ್ದಾನೆ ಆತನು, ಅಲ್ಲಿ ನಾವು ಕಂಡಿದ್ದೇವೆ. ನಂತರ ಪಚ್ಚೆಯಂತಿರುವ ಮುಗಿಲು ಬಿಲ್ಲು, ನಂತರ ಆತನ ಸುತ್ತಲೂ 24 ಸಿಂಹಾಸನಗಳು, 24 ಹಿರಿಯರು ಕೂತ್ಕೊಂಡಿದ್ದ ಕಿರೀಟಕ್ಕೆ ಧರಿಸಿಕೊಂಡಿದ್ದಾರೆ. ನಾನು ಆ ಶುಭ್ರವಸ್ತ್ರ ಧರಿಸಿಕೊಂಡಿದ್ದನ್ನು ನೋಡಿದೆವು. ನಂತರ ಆತ ಸಿಂಹಾಸನದೊಳಗಿನ ಗುಡುಗುಗಳು, ಮಿಂಚುಗಳು, ವಾಣಿಗಳು ಬರ್ತಾ ಇದೆ. ಅದರ ನಂತರವಾಗಿ ನಾವು ನೋಡಿದೆವು, ಅದರ ಮುಂದೆ ದೇವರ 7 ಆತ್ಮಗಳು ಸೂಚಿಸುವಂಥ 7 ದೀಪಗಳು ಉರಿಯುತ್ತಾ ಇದೆ. ಅದರ ನಂತರವಾಗಿ ನೋಡಿದೆವು, ಅದರ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಗಾಜಿನ ಸಮುದ್ರ ಕಾಣ್ತಾ ಇದೆ. 4 ಜೀವಿಗಳು 24 ಹಿರಿಯರು ನಿಂತಿರುತ್ತಕ್ಕೂ ಸುತ್ತಲೂ ಆರಾಧಿಸುತ್ತಾ ಇದ್ದಾರೆ. ನಂತರ ಲಕ್ಷೋಪಲಕ್ಷ ದೇವದೂತರು ನಾನು ನೋಡಿದೆವು.
ನಂತರ ದೊಡ್ಡ ಜನಸಮೂಹ ಎತ್ತಲ್ಪಟ್ಟಂಥ ದೇವಜನರು ಆರಾಧಿಸೋದನ್ನು ಕಂಡು ಪರಲೋಕ ಆ ರೀತಿಯಲ್ಲಿ ಸುಂದರವಾಗಿ ಕಾಣುವಂಥ ಪರಲೋಕವನ್ನು ಅಲ್ಲಿ ಪರಲೋಕದ ದೇವಾಲಯವನ್ನು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಹಾಗಾದರೆ ನಂಬರ್ಸ್ ಅರಣ್ಯಕಾಂಡ 2:1-2 ನಂಬರ್ಸ್ 2, 1 and 2 ಓದಿಕೊಳ್ಳುವ. ಯೆಹೋವನು ಮೋಶೆ ಆರೋನರಿಗೆ ಆಜ್ಞಾಪಿಸಿದ್ದೇನೆಂದರೆ, ಇಸ್ರಾಯೇಲ್ ಎಲ್ಲರೂ ದೇವದರ್ಶನದ ಗುಡಾರದ ಸುತ್ತಲೂ ಸ್ವಲ್ಪ ದೂರವಾಗಿ ತಮ್ಮ ಡೇರೆಗಳನ್ನು ನೋಡಿ, ಹಾಕಿಕೊಳ್ಳಬೇಕು. ಎಲ್ಲಿ ದೇವದರ್ಶನದ ಗುಡಾರದ ಸುತ್ತಲೂ ಇಸ್ರೇಲ್ ಎಲ್ಲರೂ ತಮ್ಮ ಗುಡಾರಗಳನ್ನು ಹಾಕಬೇಕಂತೆ. ಮುಂದೆ ಓದಿ, 2 ವಾಕ್ಯದವರೆಗೆ ಓದಿ. ಪ್ರತಿಯೊಬ್ಬನು ತನ್ನ ತನ್ನ ಗೋತ್ರ ಧ್ವಜದ ಪ್ರತಿಯೊಬ್ಬನು ತನ್ನ ತನ್ನ ಗೋತ್ರ ಧ್ವಜದ ಹತ್ತಿರ ತನ್ನ ತನ್ನ ದಂಡಿನಲ್ಲಿಯೇ ಇಳಿದುಕೊಳ್ಳಬೇಕು. ತನ್ನ ದಂಡಿನಲ್ಲಿ ಇಳ್ಕೊಳ್ಬೇಕು. ನೋಡಿ, ನಂಬರ್ಸ್ಗೆ ನಾವು ಬರುವಾಗ ಇಲ್ಲಿ ಟೈಮ್ ಹೋಗ್ತಾ ಉಂಟು, ನನಗೆ ಈಗ ಮುಂದೆ ಕಲಿಸ್ಲಿಕ್ಕೆ ಸಮಯ ಸಾಕಾಗೋದಿಲ್ಲ. ನೋಡಿ, 12 ಕುಲಗಳು ನಂಬರ್ಸ್ ಚಾಪ್ಟರ್ 2ಗೆ ಬರುವಾಗ ಅರಣ್ಯಕಾಂಡಕ್ಕೆ 4 ಗೋತ್ರಗಳಾಗಿ ಬದಲಾಯಿತು. 4 ಗೋತ್ರಗಳನ್ನಾಗಿ ದೇವರು ವಿಂಗಡಿಸುವುದನ್ನು ಅಲ್ಲಿ ಕಾಣ್ತೇವೆ. ನಟ್ಟ ನಡುವೆ ಏನಿದೆ? ದೇವದರ್ಶನ ಗುಡಾರ. ನಟ್ಟ ನಡುವೆ ಏನಿದೆ? 17 ವರ್ಷ ಕೂಡ ಓದಿ, ನಂಬರ್ಸ್ 2:17, 2:17. ಅನಂತರ ಸೈನ್ಯಗಳ ನಟ್ಟ ನಡುವೆಯಲ್ಲಿ ದೇವದರ್ಶನದ ಗುಡಾರವು ಲೇವಿಯರ ಪಾಳೆಯದವರು ಹೊರಡಬೇಕು. ಅವರು ಹೇಗೆ ಇಳಿದುಕೊಂಡಿದ್ದರೋ ಹಾಗೆಯೇ ತಮ್ಮ ತಮ್ಮ ಧ್ವಜಗಳನ್ನು ಹಿಡಿದುಕೊಂಡು ತಮ್ಮ ತಮ್ಮ ಗೊತ್ತಾದ ಸ್ಥಾನದಲ್ಲಿ ಹೊರಡಬೇಕು. ಅಂದರೆ ಸೊಲೊಮೋನನ ದೇವಾಲಯ ಆಗಿರ್ಬೋದು, ಮೋಶೆ ಕಟ್ಟಿದಂಥ ದೇವದರ್ಶನ ಗುಡಾರ ಆಗಿರ್ಬೋದು, ಅದು ಪರಲೋಕದ ನಿಜವಾದ ದೇವಾಲಯಕ್ಕೆ ಒಂದು ಛಾಯೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಂದರೆ ನಾಳೆ ಇನ್ನೂ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಿಮ್ಮ ಮುಂದೆ ನಾನು ತಗೊಂಡು ಬರ್ತೇನೆ ಪ್ರಿಯರೇ. ಪ್ರಾರ್ಥನೆ ವೇಟ್. ಈಗ ಇನ್ನೂ ಸ್ವಲ್ಪ ನಾನು ಕೊಡ್ಬೋದು, ಸ್ವಲ್ಪ ಕೊಟ್ಟು ಅರ್ಧಂಬರ್ಧ ಅದು ವಿಷಯ ಆಗಿರ್ತದೆ. ನಾಳೆ ದೇವದರ್ಶನ ಕೂಡ ಯಾವ ರೀತಿ ನಿಂತಿತ್ತು, ಯಾವ ರೀತಿ ಇತ್ತು ಎಂಬುದಾಗಿ, ಅಂದರೆ ಜೀವಿಗಳು, ಈ 4 ಜೀವಿಗಳು ಯಾವುದಕ್ಕೆ ಹೋಲಿಕೆ ಎಂಬುದಾಗಿ ಕೂಡ, ಅಂದರೆ ಪ್ರಕಟಣೆ 4:6ರಿಂದ ಹೇಳಿದಂಥ 4 ಜೀವಗಳು ಯಾವುದಕ್ಕೆ ಹೋಲಿಕೆ ಏನೆಂಬುದಾಗಿ ಕೂಡ ನಾನು ನಾಳೆ ದಿವಸ ನಿಮಗೆ ಸವಿಸ್ತಾರವಾಗಿ ಇದರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ಪ್ರಾರ್ಥನೆ ಮಾಡುವ. ಎಲ್ಲರೂ ಕಣ್ಣಿ ಮುಚ್ಚಿಕೊಳ್ಳ್ರಿ. ದೇವರ ಸಮ್ಮುಖದಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ಶಾಂದಲ್ಲ ಮಾಸಕ್ಕೆ ತುರಕೋತುಲಿಯ ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಸಮ್ಮುಖಕ್ಕೆ ನಾನು ಬಂದಿದ್ದೇವೆ ಸ್ವಾಮಿ. ನನ್ನ ವಾರ್ತೆ ಒಬ್ಬೊಬ್ಬರಿಗಾಗಿ ನಾನು ಪ್ರಾರ್ಥನೆ ಮಾಡ್ತೇನೆ. ಪ್ರತಿಯೊಬ್ಬರ ಹೆಸರಾಗಿ ಕರ್ತನೆ ಆಶೀರ್ವದಿಸಬೇಕೆಂಬುದಾಗಿ ಕರ್ತನೆ ಕೇಳ್ಕೊಳ್ತಾ ಇದ್ದೇನೆ. ಅಪ್ಪ, ನಿನ್ನ ವಾಕ್ಯದ ಅನೇಕ ರಹಸ್ಯ ಪ್ರಕಟಣೆಗಳನ್ನು ಅಪ್ಪ ಕೇಳುವಂಥ ಜನರಿಗೆ ಕೊಡಬೇಕಾಗಿ ಕರ್ತನೆ ಕೇಳ್ಕೊಳ್ತೇನೆ. ಮಾತ್ರವಲ್ಲ, ಪ್ರಕಟಣೆ ಹೊಂದುವುದು ಮಾತ್ರವಲ್ಲ, ನಿನ್ನ ರಹಸ್ಯ ಬಳಕೆ ನಾವೆಲ್ಲರೂ ಸರಿಯಾದ ರೀತಿ ಸಿದ್ಧವಾಗುವ ಹಾಗೆ ಪರಲೋಕದ ಕೃಪೆ ಮತ್ತು ದಯೆ ನಮ್ಮ ಮೇಲೆ ಸುರಿಸಬೇಕಾಗಿ ಕರ್ತನೆ ಕೇಳ್ಕೊ. ಯಾರೊಬ್ಬರು ಕೈ ಬಿಡಲ್ಪಡಬಾರದು. ನಾವೆಲ್ಲರೂ ಎತ್ತಲ್ಪಡುವ ಹಾಗೆ ನಮಗೆ ಸಹಾಯ ಮಾಡಬೇಕೆಂಬುದಾಗಿ ಕರ್ತನೆ ಕೇಳ್ಕೊಳ್ತೇವೆ. ಘನವನ್ನು, ಮಾನವನ್ನು, ಮಹಿಮೆಯನ್ನು ನಿನಗೆ ಮಾತ್ರ ಸಲ್ಲಿಸ್ತೇವೆ ರಾಜ್ಯ. ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್.